ಮಿಸ್ಗೈಡ್ ಮಾಡಿರ್ತಾರೆ, ಆಮೇಲೆ ಮಾಡಿದ್ರೆ ಸರಿ ಬಿಡಿ, ತೊಂದರೆ ಇಲ್ಲ ಹಾಗೆ ಅಂತ. ಆ ಒಂದು ಇದರಿಂದ ಅವರು ಪಾಪ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಹಾಗಿಂದ, ಆದ್ದರಿಂದ ಇದಾಯಿತು. ಪಿಕ್ಚರು ಬಿಡುಗಡೆ ಆಗಿದೆ. ಅದರದ್ದು ಆ್ಯಕ್ಚುಲಿ ಹೇಳಬೇಕಾದ್ರೆ ನಾವು ಈ ಟೈಮ್ನಲ್ಲಿ ರಿಲೀಸ್ ಮಾಡಿದ್ದು ಒಂದು ರೀತಿಯಲ್ಲಿ ತಪ್ಪು. ಇದು ಸೀಸನ್ ಅಲ್ಲ. ಸೀಸನ್ ಯಾಕಲ್ಲಂದರೆ ಎಕ್ಸಾಮ್ ಟೈಮ್ ಇದು ಅಲ್ಲ, ಆದರೂ ಮಾಡ್ದು. ನೋಡಿದವರೆಲ್ಲ ತುಂಬ 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 ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದೇ ಕೆಲಸ ಮೊದಲೇ ಮಾಡಿದರೆ ನೀವುಗಳು ಒಂದಷ್ಟು ಚೆನ್ನಾಗಿ ಬರಿತಾ ಇದ್ರಿ. ಈಗಲೂ ಬರೆದು ನಮ್ಮ ಚಿತ್ರನ ಏನಾದರೂ ನಿಲ್ಲಿಸ್ಬೇಕಾದ್ರೆ ಅದು ನಿಮ್ಮ ಕೈಲಿದೆ. ಏನೇ ಪಿಕ್ಚರ್ ಮಾಡಿದ್ರು ಅದು ಪ್ರಮೋಷನ್ ಮೂಲಕ ಅದಕ್ಕೊಂದು ನ್ಯಾಯ ಸಲ್ಲಿಸೋದು ಮಾಧ್ಯಮದವರು. ನೀವೆಲ್ಲ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಏನಾದರೂ ಕ್ವಶನ್ ಕೇಳಿ. ಥಿಯೇಟ್ರ್ನಲ್ಲಿ ಈಗ ಅದೇ ಫಸ್ಟ್ ರಿಲೀಸ್ ಮಾಡಿದ ಥಿಯೇಟ್ರ್ಗಳೆಲ್ಲ ಇದೆ. ಮುಂದಿನ ವಾರ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದೇನಾಯಿತು ಲಾಸ್ಟ್ ಟೈಮ್, ಈಗ ಒಂದು ಜನಗಳ ಒಂದು ಮೆಂಟಾಲಿಟಿ ಏನಂದರೆ, ಥಿಯೇಟ್ರಿಗೆ ಜನ ಬರೋರು ಪೇಪರ್ ರಿವ್ಯೂ ಫಸ್ಟ್ ನೋಡ್ತಾರೆ ಏನಿದೆ ಅಂತ. ಪೇಪರ್ ರಿವ್ಯೂ ಇಲ್ಲದೇ ನಾವು ರಿಲೀಸ್ ಮಾಡ್ತೀವಿ. ಅದು ನಮ್ಮ ತಪ್ಪು. ಅಲ್ಲ ಸರ್, ನೀವು ಫ್ರೈಡೇ ನೋಡ್ತಿದ್ರಿ, ಸಾಟರ್ಡೆ ಬರೀತಿದ್ರಿ, ಅದು ಲೇಟ್ ಆಗಿದೆ ಅಷ್ಟೇ. ರಾಗಿಣಿ ಮೇಡಮ್ ಈ ತರ ಕ್ಯಾರೆಕ್ಟರ್ ಹಿಂಗ್ ಮಾಡಿಸಿದ್ರೆ ಮಾಡಲ್ವಲ್ಲ, ಅವ್ರ ಟ್ಯಾಲೆಂಟ್ ಏನು ಅನ್ನೋದು ನಾನು ಆ ಫಸ್ಟ್ ಪಿಕ್ಚರ್ ನೋಡಿದ ದಿವಸನೇ ಅಂದ್ಕೊಂಡಿದ್ದೆ. ಇವ್ರ ಜೊತೆ ಒಂದು ಮಾಡಬಾರ್ದು. ಇಲ್ಲ 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 ಅದು ಇಲ್ಲ. ಅವ್ರಿಗೆ ಕತೆ ಕೇಳಿ ತುಂಬ ಇಷ್ಟ ಆಗಿ, ಇದು ಆ್ಯಕ್ಚುಲಿ ನಡೆದ ಕತೆ ಏನಂದರೆ, ನಾನು ಫಸ್ಟು ಕ್ಯಾಮ್ರಾಮೆನ್ನು ಬುಕ್ ಮಾಡ್ಕೊಬಿಟ್ಟೆ. ಯಾರು ಆನಂದ್, ಜಯಾನಂದ್. ಅವ್ರು ಏನು ಮಾಡಿದ್ರು, ಕತೆ ಫುಲ್ ಕೇಳಿಕೊಂಡು ಸೀದಾ ಹೋಗಿ ಇವ್ರ ಹತ್ರ, ಪ್ರಜ್ವಲ್ ಹತ್ರ ಹೇಳಿದ್ದಾರೆ. ಒಂದು ಕತೆ ಕೇಳಿದೆ ಪ್ರಜ್ವಲ್, ಇಲ್ಲ ಪ್ರಜ್ವಲ್ನ ಅವ್ರು ಕರೆಯೋದು ಬೇರೆ ರೀತಿ, ಡಾರ್ಲಿಂಗ್ ಒಂದು ಕತೆ ಕೇಳಿದೆ, ತುಂಬ ಚೆನ್ನಾಗಿ, ಅದನ್ನ ಏನಾದ್ರು ಮೇಡಮ್ ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಅಂದಿದ್ದಾರೆ. ಹೌದಾ, ಯಾರು ಡೈರೆಕ್ಟ್ರು? ಕೋಡ್ಲೂರು ಅಂಕಲ್. ಅವ್ರದ್ದು ನಾನು ಮಾಡಿದ್ದೀನಿ ಮಿಸ್ಟರ್ ಡೂಪ್ಲಿಕೇಟ್. ದಿಗಂತು ಪ್ರಜ್ವಲ್ ಇಬ್ಬರು ಮಾಡಿದ್ರು, ದೇವರಾಜು ಮಾಡಿದ್ರು. ಅದು ಮಾಡಿದ್ದೀನಿ. ಹೌದಾ, ಕೇಳಿದ್ದಾರೆ ಅನಿಸುತ್ತೆ. ಕೇಳಿದ ಕತೆ ಕೇಳ್ತೀನಿ ಒಂದ್ಸರಿ ಅಂದಿದ್ದಾರೆ. ಕತೆನ ನಮ್ಮ BA ಮಧು ನಾನು ಹೋಗಿ ಅವ್ರ ಮನೇಲೇ ಹೇಳೋದು. ಯಾಕೆ ಕತೆ ಕೇಳಿದ್ರು ಅಂದರೆ, ಬಿಟ್ಟ ಕಣ್ಣು ಬಿಡದೇನೆ ಹೀಗೇನು ಕೊನೆವರೆಗೂ ಕಣ್ಣು ಮುಚ್ಚಿದ್ದು ನಾನು ನೋಡಲಿಲ್ಲ. ಅಷ್ಟು ಇಂಟ್ರೆಸ್ಟಿಂಗಲ್ಲಿ ಕೇಳಿದ್ರು. ಇನ್ನೊಂದು ಅಭಿನಯದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಾದ್ರೆ, ಗ್ಲಿಜರಿನ್ ಇದುವರೆಗೆ ನನ್ನ ಚಿತ್ರದಲ್ಲಿ ನೀವು ನೋಡಿದರೆ ಬೇಕಾದಷ್ಟು ಅಳೋ ಸೀನು, ಯಾವ ಸೀನಿಗೂ ಗ್ಲಿಜರಿನ್ ಹಾಕಿಲ್ಲ. ಎರಡನೇದಾಗಿ ನಮ್ಮದು ಶೂಟಿಂಗ್ ನಡೀತಾ ಇದ್ದಿದ್ದು ಶ್ರೀರಂಗಪಟ್ಟಣದ ಹತ್ರ, ಒಂದು ಹಾಗೆ ನ್ಯಾಚುರಲ್ ಆಯಿತಾ. ಶ್ರೀರಂಗಪಟ್ಟಣದ ಹತ್ರ ಹಲಾಲ್ಸಂದ್ರ ಅಂತ, ಚನ್ನಪಟ್ಟಣದ ಹತ್ರ. ನಾವೆಲ್ಲರೂ 8:00 ಬಂದರೆ ಅವ್ರು 7:00 ರೆಡಿ ಇರ್ತೀವಿ. ಅಷ್ಟು ಇನ್ವಾಲ್ವ್ಮೆಂಟ್ ಅವ್ರಿಗೆ. ಒಂದು ಕತೆ ಮೂಲತಃ ನಮ್ಮ ಭಾಗ್ಯ ಕೃಷ್ಣಮೂರ್ತಿ ಅವ್ರ ಬಗ್ಗೆ ನಾವು ಹೇಳಬೇಕಾಗಿದ್ದೇನಿಲ್ಲ, ಮಾಧ್ಯಮದವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ನಮ್ಮ ಪರಿಚಯ. ಇವರು ವೈಕುಂಠರಾಜ್ ಅವ್ರದ್ದು ಉದ್ಭವ ಪಿಕ್ಚರ್ ನಾನು ಮಾಡುವಾಗನಿಂದಲೂ ನನಗೆ ಅವ್ರ ಪರಿಚಯ. ಇನ್ಫ್ಯಾಕ್ಟ್ ನನಗೆ ವೈಕುಂಠರಾಜು ನನಗೆ ಆ ಕತೆ ಕೊಡಲ್ಲ ಅಂತ ಕೂತಾಗ ಇವರೇ ನನಗೆ ಸಹಾಯ ಮಾಡಿದ್ದು. ಎಲ್ಲ ಕುಡಿ ಯಾಕೆ ಅಂತ ಹೇಳಿ ಕೊಡಿಸಿದ್ರು. ಅವತ್ತಿನಿಂದ ನನಗೆ ಪರಿಚಯ. ಹೊಸಬ ಡೈರೆಕ್ಟ್ರು, ನನ್ನ ಕತೆ ಕೆಡಿಸ್ಬಿಡ್ತೀಯ, ರೊನಾಲ್ಡ್ ಸೇನ್ ಗೊತ್ತೇನು ನಿನಗೆ? ಅವ್ರು ಬಂದಿದ್ರು. ಈ ಥರ ಒಂದು 4-5 ಜನ ಡೈರೆಕ್ಟರ್ ಹೆಸರು ಹೇಳಿದ್ರು. ಕೊನೆಗೆ ನಾನು ಕಾಲು ಹಿಡ್ಕೊಬಿಟ್ಟೆ. ಒಳ್ಳೆ ಸಿನಿಮಾ ಹಾಳು ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಕರೆಕ್ಟಾಗಿ ಪ್ರಮೋಷನ್ಸ್ ತಗೊಂಡು
ಇಲ್ಲಿ ಪ್ರೊಡ್ಯೂಸರ್ಗಳಿಗೆ ಕೆಲವೊಂದು ಮಿಸ್ಗೈಡ್ ಮಾಡ್ತಾರೆ. ಕತೆ ಪಾಪ ಅವರು ಭಾರಿ ಯಾವಾಗ್ಲೂ ಹೇಳೋರು, ಈ ಕತೆ ಬರೆಯಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ರಾಮಕೃಷ್ಣ ಅಂತ ಪದೇ ಪದೇ ಸಿಗ್ದಾಗ ಹೇಳೋರು. ಏನ್ ಮಾಡ್ತೀರಾ, ನಮ್ಮ ಪ್ರೊಡ್ಯೂಸರ್ ಪಾಪ ಖರ್ಚು ಮಾಡಿದ್ದಾರೆ, ಅದ್ರ ಬಗ್ಗೆ ಒಳ್ಳೆ ಟೇಸ್ಟ್ ಇದೆ ಎಲ್ಲ ಸರ್. ಪ್ರೊಡ್ಯೂಸರ್ ಅಲ್ಲ ಎಲ್ಲ ಕೇಳಿದ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾವು ಹೇಳೋದೇನಂದ್ರೆ ಅವರಿಗೆ ಕೆಲವು ಮಿಸ್ಗೈಡ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ರಲ್ಲ, ಅವರು ಏನೇ ಪಬ್ಲಿಸಿಟಿ ಮಾಡಿಲ್ಲ, ಪೇಪರ್ಲಿ ಆ್ಯಡ್ ಸರಿಯಾಗಿ ಹಾಕಿಲ್ಲ. ಯಾವುದೇ ಜನ ಬರಬೇಕಾದ್ರೆ ಫಸ್ಟ್ ಪೇಪರ್ ನೋಡಿ ಬರ್ತಾರೆ, ಅದನ್ನು ಮಾಡಲಿಲ್ಲ. ಈ ಥರದ್ದು ಸಾಕಷ್ಟು ತಪ್ಪುಗಳು ಆಗಿದ್ದಾವೆ. ಈಗಲೂ ಕಾಲ ಮಿಂಚಿಲ್ಲ ಗೊತ್ತಾಯ್ತಾ. ಈಗ ನೆಕ್ಸ್ಟ್ ನೀವುಗಳು ಏನಾದರೂ ನಮ್ಮನ್ನು ಉಳಿಸಿದ್ರೆ ಭಾರಿ ಇನ್ವಾಲ್ವ್ಮೆಂಟ್ ರೀ. ಅದು ನಾನು ಹೇಳ್ತಿರಲಿಲ್ಲ ಅಲ್ಲ, ಭಾರಿ ನಾನು ಎಲ್ಲ ಹೀರೋಯಿನ್ಗಳ ಜೊತೆ ಆಲ್ಮೋಸ್ಟ್ ಮಾಡಿದ್ದೀನಿ. ಬಟ್ ಇವರ ಇನ್ವಾಲ್ವ್ಮೆಂಟ್ ನಾನು ಯಾವ ನಟಿಯರಲ್ಲೂ ನೋಡಿರಲಿಲ್ಲ. ಏನೋ ಈಗ ಆಗಿದ್ದಾಗಿದೆ. ನೀವುಗಳು ಈಗಲೂ ಮನಸ್ಸು ಮಾಡಿದ್ರೆ ಈ ಪಿಕ್ಚರ್ನ ಪ್ರಮೋಷನಲ್ಲಿ, ರೈಟಿಂಗಲ್ಲಿ ಇದನ್ನು ಉಳಿಸ್ಬೋದು, ಬೆಳೆಸ್ಬೋದು. ಇಷ್ಟು ಹೇಳ್ತೀನಿ. ನನಗಿಂತ ಈಗ ನಮ್ಮ ಮೂಲ ಲೇಖಕಿಯವರಿಂದ ಇದೆಲ್ಲ ಪೂರ್ತಿ ಕಾಲ್ಪನಿಕ ಅಷ್ಟೇ, ಪೂರ್ತಿ ಕಾಲ್ಪನಿಕ. ಯಾಕಂದರೆ ರಿಯಲ್ ಆಗಿ ಇದೆಲ್ಲ ನೋಡೋಕ್ಕೆ ನಾನು ಹುಟ್ಟೇ ಇರಲಿಲ್ಲ 200 ವರ್ಷದ ಹಿಂದೆ. ಹಾಗಾಗಿ ಬರೀ ಕಾಲ್ಪನಿಕ ಇದರಲ್ಲಿ ಹೆಣ್ಕೊಂಡು ಬಂದಿದ್ದೀನಿ. ಅಂದರೆ ಬರೆಯುವಾಗ ಬಹಳ ಕಷ್ಟಪಟ್ಟೆ ನಾನು. ಈ ಕಾದಂಬರಿನ ಬರೆಯುವಾಗ ತುಂಬ ಕೆಲಸ. ನನಗೆ ಮಕ್ಕಳು ಚಿಕ್ಕವರು, ಒಂದು 19 ವರ್ಷ ಆಯಿತು ಬರೆದು. ಮೊದಲು ಧಾರಾವಾಹಿಯಾಗಿ ತರಂಗದಲ್ಲಿ ಬಂತಿದ್ದು. ವಾರ ವಾರನೂ ತುಂಬ ಪತ್ರಿಕೆಗಳು, ಇದು ಪತ್ರಗಳು ಬರ್ತಾಯಿತ್ತು. ಅವಾಗೆಲ್ಲ ಈ ವಾಟ್ಸಪ್ಪು ಮತ್ತು ಗೂಗಲ್ ಎಲ್ಲ ಇರಲಿಲ್ಲ. ಆಮೇಲೆ ನಾನೊಬ್ಳು ಪತ್ರಕರ್ತೆ, 38 ವರ್ಷ ಪತ್ರಕರ್ತೆಯಾಗಿ ಕೆಲಸ ಮಾಡಿದ್ದೀನಿ. ಸಹ ಸಂಪಾದಕಿಯಾಗಿ ಗೌರವ ಸಂಪಾದಕಿಯಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನ್ನ ಅಂಕಣಗಳು ಕೂಡ ಬಹಳ ಜನಪ್ರಿಯ ಆಗಿತ್ತು. ವಾರಪತ್ರಿಕೆ, ಆಮೇಲೆ ಮಂಗಳ ಪತ್ರಿಕೆ, ಆಮೇಲೆ ಕೆಲವು ಪತ್ರಿಕೆಗಳು ಸೂರ್ಯ ಪತ್ರಿಕೆ ಅಂತಿತ್ತು, ಆಮೇಲೆ ಕರುಣಾ ಪತ್ರಿಕೆ ಅಂತಿತ್ತು. ಅದಕ್ಕೆ ಸಂಪಾದಕೀಯ ಎಲ್ಲ ಇದು ಮಾಡ್ತಾಯಿದ್ದೆ. ಆಮೇಲೆ ಪ್ರಜಾವಾಣಿಗೆ ಹೋಗಿದ್ದೆ ನಾನು. ಸೊ ಹಾಗಾಗಿ ಪತ್ರಿಕೆಯ ಅನುಭವ ಬೇರೆ, ಅಂದರೆ ಅನಿವಾರ್ಯ ಆಗಿತ್ತು. ಹಾಗಾಗಿ ಉದ್ಯೋಗ ಕೂಡ ನನಗೆ ಅವಶ್ಯಕತೆ ಇತ್ತು ಆ ದಿನಗಳಲ್ಲಿ. ಸೊ ಮಧ್ಯರಾತ್ರಿ ಕೂತು, ಯಾಕಂದರೆ ಕಣ್ಣು ಚುಚ್ಚುತ್ತೆ ಲೈಟ್ ಹಾಕಿದ್ರೆ ಅಂತ ಕಂಪ್ಲೇಂಟ್ ಇತ್ತು ಮನೆಯಲ್ಲಿ. ನನಗೆ ಕಣ್ಣು ಇದಾಗುತ್ತೆ, ನೀನು ಲೈಟ್ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಇಷ್ಟೊತ್ತಾದಮೇಲೆ, ಮನೆ ಕೆಲಸ ಎಲ್ಲ ಮುಗಿಸಿ ಅಂತ. ಅದನ್ನೆಲ್ಲ ಮುಗಿಸಿ ಅವರೆಲ್ಲ ನಿದ್ದೆ ಮಾಡಿದ್ಮೇಲೆ ಸಣ್ಣದಾಗಿ ದೀಪ ಹಚ್ಚಿಟ್ಕೊಂಡು ಕುತ್ಕೊಂಡು ಬರೀತಾ ಇದೆ. ಅಂದರೆ ಇವಾಗ ವ್ಯತ್ಯಾಸ ಆಗಿದೆ ಕಾಲ. ಇವಾಗ ಬಂಗ್ಲೆಯಲ್ಲಿ ವಾಸ ಮಾಡ್ತೀವಿ, ಅವಾಗೆಲ್ಲ ಬೆಂಗಳೂರಿಗೆ ಮದುವೆ ಆಗಿ ಬಂದು ಹೊಸ್ಕೊಂಡು ಚಿಕ್ಕ ಚಿಕ್ಕ ಮನೆಗಳು, ಇದು ಆ ಥರ ಇತ್ತು ಬದುಕು. ಸೊ ಆ ದಿನಗಳಲ್ಲಿ ಬರಿತಾ ಹೋದಾಗ ಅಂದರೆ ಸುಮಾರು 33 ಕಾದಂಬರಿ ಬರೆದಿದ್ದೀನಿ ನಾನು, ಎಲ್ಲ ಒಟ್ಟಿಗೆ ಅಲ್ಲ. ಈಗಲೂ ಮೊನ್ನೆ ಈಗ 6-7-8 ತಿಂಗಳಾಯಿತು ಮಹಾಕಾವ್ಯ ಬರೆದಿದ್ದೀನಿ, ಪಾಂಚಾಲಿಯ ಭಾವಾಗ್ನಿ ಅಂತ. ಸೊ ಈ ನಾವೆಲ್ ಇದೆಯಲ್ಲ, ಈ ಶರಣಭೋಗರ ಮಗಳಿಗೆ UR ಅನಂತಮೂರ್ತಿಯವರು ಗುರುತಿಸಿ ದೊಡ್ಡೇಗೌಡರ ಹತ್ರ ನಾನು ನಂಬರ್ ತಗೊಂಡು ನಾನೇ ಮುನ್ನುಡಿ ಬರ್ಕೊಡ್ತೀನಿ ಅಂತ ಅವರ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅವರೇ ಮುನ್ನುಡಿ ಬರೆದು ಕೊಟ್ಟಿದ್ದಾರೆ ಪುಸ್ತಕಕ್ಕೆ. ಬಹಳ ಜನ ಅಂದರೆ ಒಂದು ಮೂಟೆ ಅಷ್ಟು ಪತ್ರ ಈಗಲೂ ಇಟ್ಟಿದ್ದೀನಿ ನಾನು ಅದನ್ನು. ಕೆಲವು ಕಾದಂಬರಿಗಳಿಗೆ ಅದ್ಭುತವಾದ ಪ್ರತಿಕ್ರಿಯೆಗಳು ಬಂದಿದೆ ನನಗೆ. ಮೂಟೆಲಿ ಕಟ್ಟಿಟ್ಟಿದ್ದೀನಿ ನಾನು ಅದನ್ನು. ಅಂದರೆ ನಾನು ಈ ಸಿನಿಮಾ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮಗು ಹುಟ್ಟಿದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಡುಗಡೆ ಅಂದರೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಸಮಾರಂಭಕ್ಕೆ ಯಾರನ್ನೂ ಕರೀದೆ ಮಾಡಿಬಿಟ್ಟಂಗೆ ಆಗಿದೆ. ಇದು ಯಾವ ಥರ ಆಯಿತು, ಮಗು ಯಾರಿಗೂ ಅವಳು ಪ್ರೆಗ್ನೆಂಟ್ ಆಗಿದ್ದು ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ಆಮೇಲೆ ತಮಾಷೆಯಿಂದ ಆಗಲೇ ಕತ್ತಿ ಉಚ್ಚೋಕೆ ಹೊರಟ್ಬಿಟ್ಟಿದ್ದಾರೆ ಅದಕ್ಕೆ. ಅದು ಎಲ್ಲೋ ಜನ ಈಗ ಬಾಯಿಂದ ಬಾಯಿಗೆ ಬರೋ ಕಾಲ ಅಲ್ಲ ಇದು, ಅಥವಾ ಕಿವಿಯಿಂದ ಕಿವಿಗೆ KS ನರಸಿಂಹಸ್ವಾಮಿ ಕಾಲದ ಥರ ಹಬ್ಬವಂಥ ವಿಷಯನೂ ಅಲ್ಲ. ಬಟ್ ಒಂದು ಆರೋಗ್ಯವಂತ ಪರಿಪೂರ್ಣವಾದ ಮಗು ಹುಟ್ಟಿದೆ, ಅದನ್ನು ಬೆಳೆಸಿ ಉಳಿಸಿ ಏನಾದರೂ ನೆನಪಿಗೆ. ಇದೇ ನನಗೆ ಫೀಲ್ ಆಗ್ತಿರೋದೇನು ಅಂದರೆ,
ಈ ಕನ್ನಡದಲ್ಲಿ ಅಲ್ದಿರ ಬೇರೆ ಯಾವುದೇ ಭಾಷೆಯಲ್ಲಿ ಈ ಕಾದಂಬರಿ ಚಿತ್ರೀಕರಣ ಆಗಿ ತೆರೆ ಕಂಡಿದ್ರು ಕೂಡ ಎಲ್ಲಿಗೋ ಹೋಗ್ತಾ ಇತ್ತು, ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್ವರೆಗೂ ಹೋಗ್ತಾ ಇತ್ತು. ಬಟ್ ನಮ್ಮಲ್ಲಿ ಅವಕಾಶದ ಪ್ರಶ್ನೆ ಅಲ್ಲ ಇದು, ಬಟ್ ವ್ಯಥೆ ಅನಿಸುತ್ತೆ. ಯಾಕಂದ್ರೆ ಒಬ್ಳು ಪತ್ರಕರ್ತೆಯಾಗಿ ನಾನು ಕೆಲವು ಕಡೆ ಎಲ್ಲ ಮೌನವಾಗಿ ವೀಕ್ಷಕಳ ಕೂತ್ಕೊಳ್ಬೇಕಾದಂತಹ ಅಸಹಾಯಕತೆ ನನ್ನನ್ನು ಆವರಿಸ್ಕೊಳ್ತು. ಅಂದರೆ ಮಾತಾಡಿದ್ರೆ ಹೇಗೆ, ಬಿಟ್ಟರೆ ಹೇಗೆ, ಸೊ ಯಾವ ಥರ ತೊಗೊಂಡೋಗೋದಿದ್ನ ನನ್ನ ಕೈ ಮೀರಿದ್ದಂಥ ಒಂದು ಸಂದರ್ಭಗಳು ಎದುರಾಯಿತು. ಹಾಗಾಗಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು ತೆರೆಗೆ ಬಂದಿದೆ. ತೆರೆಗೆ ಬಂದರೆ ಎಲ್ಲ ಥಿಯೇಟ್ರ್ಗಳು ಖಾಲಿ ಅಂದರೆ ಹೊಟ್ಟೆ ಉರಿಯುತ್ತೆ. ಯಾಕೆ ಯಾವ್ಯಾವುದೋ ಮೂವಿ ಹೋಗ್ತಾ ಇದೆ, ಡಿಶಮ್ ಇದೆಲ್ಲ ಹೋಗ್ತಾ ಇದೆ, ಏನೂ ಅರ್ಥ ಇಲ್ಲ, ಹೋಗ್ತಾ ಇದೆ ಮೂವಿ. ಆಮೇಲೆ ಒಂದು 7-8 ಕೋಟಿ ಖರ್ಚು ಮಾಡ್ತಾರೆ, ಹೋಗುತ್ತೆ. ಬಟ್ ಇದು ಒಂದು ಇದ್ರೊಳಗಡೆ ಒಂದು ಖರೀದಿ ಒಳಗಡೆನೆ ಇದು ಖರ್ಚು ವೆಚ್ಚ. ಹಾಗಾಗಿ ಅಲ್ಲ ಈ ಥರ ಸಬ್ಜೆಕ್ಟ್ ಸಿಗುತ್ತಾ? ಸಿಕ್ಕಲ್ಲ ಅಲ್ವಾ? ಸ್ವಾತಂತ್ರ್ಯ ಪೂರ್ವದಿದು ಎಷ್ಟು ಜನ ಗಂಭೀರವಾಗಿ ನೋಡೋ ಅಂತ ಒಂದು ಸಿನಿಮಾ, ಇದಕ್ಕೆ ಏನು ಪ್ರಚಾರ ಸಿಗ್ಬೇಕೋ ಸಿಕ್ಕಿಲ್ಲ. ಅದು ಬಹುಶಃ ನಮ್ಮ ಹಣೆ ಬರನ ಏನೋ ಅನ್ಕೊಳ್ತಿಲ್ಲ. ಅಲ್ಲ, ಅದು ನೀವು ಹೇಳಬೇಕು, ವೀಕ್ಷಕರು ಅಷ್ಟೇ. ಮುಂದೆ ಅಲ್ಲ, ಅದು ಮುಂದೆ ಸಿಕ್ಬೇಕು ಅಂತ ನಿರೀಕ್ಷೆ. ಅಲ್ಲ, ಅದು ಬರೀ ನಾವು ಮನೆ 4 ಗೋಡೆ ಮಧ್ಯೆ ಮಾತಾಡ್ಕೊಳ್ಳೋದಲ್ಲ. ಇದು ಹೊರಗಡೆ 4 ಜನ ನೋಡಿ ಚೆನ್ನಾಗಿದೆ ಅಂತ ಮಾತಾಡ್ಕೊಂಡಾಗ ಏನಾದರೂ ಸಾರ್ಥಕ ಅನ್ಸುತ್ತೆ ಅಲ್ವಾ? ನನ್ನ ಕಾದಂಬರಿ ನಾನು ಬದುಕ್ಬಿಟ್ಟಿದ್ದೀನಿ ಅಲ್ಲಿ. ಬಟ್ ಇಲ್ಲಿ ಬಂದ ಮೇಲೆ, ತೆರೆಗೆ ಬಂದ ಮೇಲೆ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ನಂಗೆ ಬರ್ದಿದ್ರಲ್ಲಿ 100% ತೃಪ್ತಿ ಇದೆ. ಎಲ್ಲ ನಾವೆಲ್ಲೂ ನಾನು ಎಲ್ಲರ ಥರ ಪ್ಲ್ಯಾನ್ ಮಾಡಿಕೊಂಡು ಫ್ರೇಮ್ ಮಾಡಿಕೊಂಡು ಬರೆಯಲ್ಲ. ಸೊ ಪೆನ್ನು ಪೇಪರು ತೊಗೊಳ್ತೀನಿ, ಸಮಯ ಆದ ಕೂತ್ಕೊಳ್ತೀನಿ. 33 ಕೃತಿನೂ ಹಾಗೆ ಬಂದಿದೆ. 7 ಕಳ್ತನಗಳಾಯಿತು. ನಾನು ಅವಾಗಲೂ ಸುಮ್ಮನಾದೆ. ಅಭಿನೇತ್ರಿನೂ ನಿಮಗೆಲ್ಲ ಗೊತ್ತಿದೆ, 3-4 ವರ್ಷದ ಹಿಂದೆ ಏನಾಯಿತು ಅಂತೇಳಿ. ಪ್ರೇಮಿಳಾ ನೇಸರ್ಗಿ ನಿಂತ್ಕೊಂಡದ್ದು ಗೆಲುವು ಸಿಕ್ತು. ಆಮೇಲೆ ಅನಂತನ ಪ್ರೇಮಾನಂದೆ ಬರೆಯೋಕ್ಕೆ ಮೊದಲು ಶುರು ಮಾಡಿದಾಗ್ಲೇ ಅದು ಕೀರ್ತಿರಾಜ್ ಅಂತ ಪಾಪ ಅವರೆಲ್ಲೋ ಇದ್ದಾರೆ, ಅದಕ್ಕೆಲ್ಲ ತೊಗೊಂಡಿದ್ರು. ಮತ್ತು ಕರೀಂ ಸಾಹೇಬರು ನನಗೆ ಚೇಂಬರ್ನಲ್ಲಿ ಇದ್ದರು, ಹಾಗಾಗಿ ನನಗೆ ನ್ಯಾಯ ಸಿಕ್ಕಿದೆ ಕೆಲವೆಲ್ಲ. ಆಮೇಲೆ ನಟ ಅಶೋಕ್ ಅವರು ಸಾರಿ ಕೇಳಿಬಿಟ್ಟು ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಈ ಥರ ಆಗಿದೆ ಕೆಲವೆಲ್ಲ. ಅಂದರೆ ವ್ಯಥೆ ಏನಿಲ್ಲ ನನಗೆ ಮನಸ್ಸು ತೃಪ್ತಿ. ಹಾಗಾಗಿ ಬರ್ಕೊಳ್ತಾ ಹೋಗ್ತಾ ಇದ್ದೀನಿ. ಸುಮ್ಮನೆ ಇರೋಕ್ಕಾಗಲ್ಲ. ಬರವಣಿಗೆ ಇಟ್ಕೊಂಡು ಪೆನ್ನು ಜೊತೆನಲ್ಲಿ ಇದ್ದವರಿಗೆ ಅದನ್ನು ಪೆನ್ನನ್ನ ಕ್ಯಾಪ್ ಮುಚ್ಚಿ ಇಡೋಕ್ಕಾಗಲ್ಲ. ಆ ಸ್ಥಿತಿ ಆಗಿದೆ. ಅಂದರೆ ಈ ಬಣ್ಣ ಹಚ್ಕೊಂಡವ್ರಿಗೆ ಯಾವ ಥರ ಮತ್ತೆ ಬಣ್ಣ ಹಚ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೋ ಹಾಗೆ ಈ ಪೆನ್ನಿನ ಅವಸ್ಥೆನೂ ಅದೇ ಥರನೇ. ವ್ಯವಸ್ಥೆ ಅವಸ್ಥೆ ಏನಿರಲಿ, ಬಟ್ ಬರೆಯೋದು ನಾನು ಉಸಿರಿರೋವರೆಗೂ ನಿಲ್ಲಿಸಬಾರ್ದು ಅಂದ್ಕೊಂಡಿದ್ದೀನಿ ನಾನು. ಕೈಲಾಗ ಇಲ್ಲ ಇದೆ ನಾನು ಅದನ್ನ ಬರ್ದಿರೋದನ್ನೇ ಅವ್ರು ಮಾಡಿದ್ದಾರೆ. ಯಾವ್ದು ಬದಲೋಣ ನನ್ನನ್ನ ರಕ್ಷಣೆ ಮಾಡಕ ಇವಾಗ ನೀವುಗಳೇ ನನಗೆ ಸುಲ್ತಾನ್ರು ಆಗ್ಬೇಕಷ್ಟೇ. ಪತ್ರಕರ್ತರು ಮತ್ತೆ ಈ ಮಾಧ್ಯಮದವರೇ ನನಗೆ ಇವಾಗ ಸುಲ್ತಾನ್ರಾಗಿ ನನ್ನನ್ನು ಕಾಪಾಡ್ಬೇಕು, ನನ್ನ ಕೃತಿನೂ ಕಾಪಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ನಾನು. ನಾನು ಮಾಡಿದ ಕಾರಣ ಹೇಳಬೇಕಾದ್ರೆ, ನಾನು ನಿಮ್ಗೆ ಗೊತ್ತಿದೆ, ನಾನು ಮಾಡಿರೋ 32 ಪಿಕ್ಚರ್ನಲ್ಲಿ 14 ಕಾದಂಬರಿ ಆಧಾರಿತ ಚಿತ್ರಗಳು. ಒಂದಿನ ಆಕಸ್ಮಿಕವಾಗಿ ಸಿಕ್ಕಿದ್ರು. ಮನೆಗೆ ಬಂದರೆ ಸಿನಿಮಾದ ಬಗ್ಗೆ ಅಲ್ಲಲ್ಲ, ಅದನ್ನ ಪ್ರೊಡ್ಯೂಸರು ಇನ್ನೊಂದು ಕೋಇನ್ಸಿಡೆಂಟ್ ಅಂದರೆ, ನಮ್ಮ ಪ್ರೊಡ್ಯೂಸರ್ ತಂದೆ ಬಂದು ಶ್ಯಾನ್ ಬಾಗ್ರು. ಅವ್ರು ಯಾವಾಗ ನನ್ನ ಕೈಲಿ ಬುಕ್ ನೋಡಿದ್ರು, ಶ್ಯಾನ್ ಬಾಗ್ರು, ನನ್ನ ತಂದೆ ಶ್ಯಾನ್ ಬಾಗ್ರು ರೀ, ನಿಮ್ಗೆ ಗೊತ್ತಿಲ್ವೇನಲ್ಲ ಅಂತ ಶುರು ಮಾಡಿದ್ರು. ಹಂಗಾಗಿ ಅದು ಪ್ರಾರಂಭವಾಯಿತು. ಇನ್ನು ಪಾತ್ರಗಳ ಆಯ್ಕೆ ನಾನು ಮುಗಿಸೋಕ್ಕೆ ನಿಮ್ಮ ರಿವ್ಯೂ ಮೇಲೆ ಇದ್ದೀವಿ. ನೀವೊಂದು ಒಳ್ಳೆ ರಿವ್ಯೂ ಬಂತು ಪುನಃ ನಮ್ಮದು ಪ್ಲ್ಯಾನ್ ಇದೆ. ಈಗ ನೆಕ್ಸ್ಟ್ ವೀಕಿಂದ ನಾವು ಸ್ವಲ್ಪ ಪ್ರಮೋಷನ್ ಮಾಡ್ತೀವಿ. ಕಿಶೋರ್ ಸರ್
ಒಳ್ಳೆ ಪಾತ್ರ ಹಾ? ಅಲ್ಲ, ಅದೇ ಹೇಳ್ತಿದ್ದು. ನೀವು ಪ್ರಶ್ನೆ ಕೇಳುವಾಗ ಸ್ವಲ್ಪ ಅದು ಭಾರಿ ರಿಸ್ಕಿ ಅದು ಇದರಲ್ಲಿ. ಯಾಕಂದ್ರೆ ನಟಿಸಿದಾರೆ ಅವರು ಯಜಮಾನರು ಕೂಡ ಜೊತೆಲಿ ಆ ಥರ ಅಲ್ಲ, ಅವರು ಇವ್ರನ್ನ ಮೇಡಮ್ನ ಅದ್ರಲ್ಲಿ ಕರ್ಕೊಂಡ್ಬರ್ತಾರಲ್ಲ, ಇಳಿತಾರಲ್ಲ, ಸಾರಿ ಮೇಡಮ್, ಇಳಿದಾಗ ಇವರೇನೋ ಮದುವೆ ಆಗ್ಬಿಟ್ಟಾರ ಅಂತ ನಾವು ಅನ್ಕೊಂಡಿದ್ವಿ. ಇದಕ್ಕೆ ಬಹಳ ಫಸ್ಟ್ ಇಷ್ಟಪಟ್ಟಿದ್ರಲ್ಲ ಅವರು. ಇರ್ಲಿ ಓಕೆ ಓಕೆ ಓಕೆ. ನಮಸ್ಕಾರ ಎಲ್ರಿಗೂ, ಪತ್ರಿಕಾ ಮಿತ್ರರಿಗೂ ಫಸ್ಟ್ ಅಭಿನಂದನೆ ಸಲ್ಲಿಸಬೇಕಾಗಿರೋದು ನಮ್ಮ ಭಾಗ್ಯ ಕೃಷ್ಣಮೂರ್ತಿ ಅವರಿಗೆ. ಒಳ್ಳೆಯ ಕಾದಂಬರಿಯನ್ನ ಬರೆದು ಕೊಟ್ಟಿದ್ದಾರೆ. ಅದನ್ನು ನಿರ್ಮಾಣ ಮಾಡಿದಂಥ ನಾರಾಯಣ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅದನ್ನು ಉತ್ತಮವಾಗಿ ನಿರ್ದೇಶನ ಮಾಡಿರ್ತಕ್ಕಂಥ ಕೂಡ್ಲವ್ರಿಗೂ ನನ್ನ ಅಭಿನಂದನೆಗಳು. ನಾನು ಬೀಯಿಂಗ್ ಎ ಡೈರೆಕ್ಟರ್ ಆ್ಯಕ್ಟರ್ ಅವ್ರನ್ನ ಅಭಿನಂದಿಸ್ತೀನಿ. ಈ ಜನರಲ್ ಡಿಸ್ಕಷನ್ ಅವ್ರ ಮನೆಯಲ್ಲಿ ನಡೀತಾ ಇದ್ದಾಗ ನಾವು ಹೋಗಿದ್ದಾಗ ಆ ಸುಲ್ತಾನ್ ಪಾತ್ರಕ್ಕೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ ಕಿಶೋರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತದ್ದು. ನನ್ನ ಹತ್ರ ಅವ್ರ ನಂಬರ್ ಇತ್ತು, ಮುಂಚೆ ಒಂದ್ಸತಿ ಮಾತಾಡಿದ್ದೆ, ಹಾಗಾಗಿ ನಂಬರ್ ಕೊಟ್ಟೆ ಅವ್ರಿಗೆ, ಕೂಡ್ಲವ್ರಿಗೆ. ತಕ್ಷಣ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಹಿಡಿದು ಈ ಸಿನಿಮಾಕ್ಕೆ ಹಾಕಿದ್ದಾರಲ್ಲ, ಅದು ನಿಜವಾಗ್ಲೂ ಒಂದು ಪ್ಲಸ್ ಪಾಯಿಂಟ್, ಅಂದರೆ ದೊಡ್ಡ ಪ್ಲಸ್ ಪಾಯಿಂಟು ಕೂಡ್ಲು ಮಾಡಿರ್ತಕ್ಕಂಥ ಕೆಲಸ. ಕಿಶೋರು ಇಡೀ ಈ ಶಾನುಭೋಗರ ಮಗಳಲ್ಲಿ ಆ ಹೊರೆಯನ್ನು ಹೊತ್ಕೊಟ್ಟಿದ್ದಾರೆ. ಅದರ ಹೊರೆ ನಮ್ಮ ಈ ಚಿತ್ರದ ಹೊರೆಯನ್ನು ನಮ್ಮ ರಾಗಿಣಿಯವರು, ಅವರ ಅದ್ಭುತವಾದ ನಟನೆ, ಅದ್ರ ಬಗ್ಗೆ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಹಳಷ್ಟು ನಾನು ಮೊನ್ನೆ ವೆಗಾ ಸಿಟಿನಲ್ಲಿ ಸಿನಿಮಾ ನೋಡಿದಾಗ ಬಹಳಷ್ಟು ಕಡೆ ನನ್ನ ಕಣ್ಣಲ್ಲೇ ನೀರು ಕರೆಸುವಂತಾಯಿತು. ಅವರು ಇವರನ್ನು ಮೋಹಿಸಿ ಸೌಂದರ್ಯವನ್ನು ನೋಡಿ ಅಪೇಕ್ಷೆ ಪಟ್ಟಾಗ ಅವರು ಆ ಅಭಿನಯ, ಆ ಡೈಲಾಗ್ಗಳು ಹೇಳೋ ಒಂದು ಸಂದರ್ಭ ತುಂಬಾ ಚೆನ್ನಾಗಿತ್ತು. ಇಂಥ ಸುಲ್ತಾನನ ಮನಸ್ಸನ್ನೇ ಬದಲಾಯಿಸುವಂಥ ಒಂದು ಸನ್ನಿವೇಶದಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರು. ಅವರು ಬಸರಿಯಾಗಿ ತಪ್ಪಿಸ್ಕೊಂಡು ಓಡೋದಾಗ ಒಂದು ಕೆಳಜಾತಿ ಮನೆಯಲ್ಲಿ ಆ ಹಸುವಿನ ಕಾತುರ ಹೆಂಗಿತ್ತೆ ಅನ್ನೋದು, ಅನ್ನ ತಗೊಂಡು ತಿಂತಾರಲ್ಲ, ಅದು ನಿಜವಾಗ್ಲೂ ಬಹಳನೇ ಅದ್ಭುತವಾಗಿ ಮಾಡಿದೆ. ಇದು ಒಂದು ಎರಡು ಅಂತಲ್ಲ, ಬಹಳಷ್ಟು ದೃಶ್ಯಗಳು ನಾನು ನೋಡ್ತೀನಿ. ಅಲ್ಲ ಆ ಯಮ್ಮ ಪದ್ಮಾಶ ವಾಸಂತಿ ಏನ್ ಮಾಡ್ತಾರೆ, ಮುಟ್ಕೊಳ್ಳೋದೇ ತರ ಇದು ಮಾಡ್ತಾರೆ. ಅಲ್ಲ ಅವರು ಭಾಗ್ಯ ಕೃಷ್ಣಮೂರ್ತಿ ಅವರು ಬರೆದಿರೋದು ಕರೆಕ್ಟ್ ಇದೆ. ಬಟ್ ಅಲ್ಲಿ ಅವರ ಪದ್ಮವಾಸಂತಿ ಏನ್ ಮಾಡ್ತಾರೆ, ಮುಟ್ಕೊಳ್ಳೋದಂಗೆ ದೂರ ಇದ್ದು ಇದು ಮಾಡ್ತಾರೆ. ಅವಾಗ ಇವ್ರು ಹೇಳ್ತಾರೆ ಏನಿದ್ರು ಪರವಾಗಿಲ್ಲ, ಇದಕ್ಕೆ ಯಾವುದು ಭೇದಗಳಿಲ್ಲ ಅಂತ ಹೇಳಿ. ಆ ಒಂದು ದೃಶ್ಯವನ್ನು ಅಲ್ವಾ ಬಹಳ ಚೆನ್ನಾಗಿದೆ. ಆದ್ರೆ ಹೇಳ್ಸಿದ್ರೆ ಅವ್ರ ಹತ್ರ ಬಿಡಿ, ಚೆನ್ನಾಗಿದೆ. ಅದನ್ನ ಹೇಳ್ಬಿಟ್ಟು ಆ ಗಬಾ ಅಂತ ಅದು ಬಹಳ ಚೆನ್ನಾಗಿ ಮಾಡಿದ್ರೆ. ಅದರಲ್ಲಿ ನಿರಂಜನು ತುಂಬಾ ಚೆನ್ನಾಗಿ ಹಾಕಿ ಮಾಡಿದ್ರೆ. ಆಮೇಲೆ ಆ ರೋಹಿಣಿ ಪಾತ್ರ, ಅವರು ಹೆಸರು ಗೊತ್ತಿಲ್ಲ, ವರ್ಧನಲ್ಲಿ ಹೆಸರು ಏನು, ರಿಷಿಕಾ ಅಂತ, ಅವರು ಸಹ ಬಹಳ ಒಳ್ಳೆ ಅಭಿನಯವನ್ನು ಮಾಡಿದ್ದಾರೆ. ಪದ್ಮ ವಾಸಂತಿ ಮಾಡಿದ್ದಾರೆ, ಸುಧಾ ಬೆಳವಾಡಿ, ರಮೇಶ್ ಭಟ್ಟು, ಆಮೇಲೆ ಕಿಶೋರ್. ನಾವೊಂದು ಚಿಕ್ಕ ಪಾತ್ರವನ್ನ ಮಾಡಿದ್ದೀವಿ ಬಿಡಿ, ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ನನ್ನ ಮಗ ಕೂಡ ಮಾಡಿದ್ದಾನೆ, ಕಾಸಿಮ್ ಅನ್ನೋ ಪಾತ್ರವನ್ನು ಮಾಡಿದ್ದಾನೆ. ಒಟ್ಟಾರೆ ಟೀಮು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಅವರು ಹೇಳಿದಾಗೆ ಅವರು ಕ್ಷಮೆ ಕೇಳಿದ್ದು ಅದು ಸಾಕು. ನಿಜವಾಗೇನೆ ಯಾವುದೇ ಒಂದು ಸರಿಯಾದ ಪ್ರಚಾರ ಇಲ್ಲದೆ ಸಿನಿಮಾನ ಯಾಕೆ ನನ್ನ ಮದುವೆಗೆ ಬಂದಿಲ್ಲ, ನೀನು ಪ್ರಚಾರ ಮಾಡಿದ ನಂಗೆ ಇನ್ವಿಟೇಷನ್ ಕೊಟ್ಟಿದ್ರಲ್ಲ, ಕರೆದಿದ್ರಲ್ವ ನಾವು ಮದುವೆ ಮಾಡೋದು, ನೀನು ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ರೆ ನನಗೇನು ಗೊತ್ತಾಗುತ್ತೆ. ಆ ಥರ ದಿಢೀರಂತ ಈ ಸಿನಿಮಾವನ್ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ವೇದನೆ ಅವ್ರಿಗೂ ಇದೆ. ಆಮೇಲೆ ಭಾಗ್ಯ ಅವರು ಮಾತಾಡುವಾಗ ಅವ್ರಿಗೂ ಆ ನೋವು ಕಾಣ್ತಾ ಇದೆ. ನನ್ನ ಕಾದಂಬರಿ ಇಷ್ಟು ಒಳ್ಳೆ ಸಿನಿಮಾ ಆಗಿ ಕೂಡ ಜನರ ಬಾಯಿಂದ ಬರಬೇಕು ಅನ್ನೋದು ಅದೊಂದೇ ಅಲ್ಲ, ಪುಟ್ಟಣ್ಣ ಕಣಗಾಲಾಗ್ಲಿ, ಗೀತಪ್ರಿಯ ಅವರಾಗ್ಲಿ ಕಾದಂಬರಿಗಳನ್ನು ತಗೊಂಡಾಗ ಲೇಖಕರ ಹೆಸರನ್ನ ಹೈಲೈಟ್ ಮಾಡೋರು. ಬಟ್ ಇಲ್ಲಿ ನಟ ನಟಿಯರ ಮಧ್ಯೆ ನನ್ನ ಹೆಸರು ಹಾಕಿದ್ದಾರೆ. ಯಾಕೆ, ಯಾರು ಮಾಡಿದ್ರು, ಯಾರು ಎಡಿಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ನಿಮ್ಗೆ ಅಧಿಕಾರ ಖಂಡಿತವಾಗ್ಲೂ ಇದೆ ಮೇಡಮ್, ನಿಜವಾಗ್ಲೂ. ಭಾಗ್ಯ ಅವರೇ, ನೀವು ಕೇಳಬೇಕಾದ ಈ ಪ್ರಶ್ನೆ ಕೇಳಿ. ನೋವಾಯ್ತು, ತುಂಬಾ ನೋವಾಗಿದೆ, ತುಂಬಾ ಸೊರಗಿದ್ದೀನಿ ಈ ವಿಷಯದಲ್ಲಿ. ಬಟ್ ಒಬ್ಳು ಜರ್ನಲಿಸ್ಟ್ ಆಗಿ ನಾನು ಒಳ್ಳೆ
ಆ ದಿನಗಳಿಂದ ಫೈಟ್ ಮಾಡ್ಕೊಂಡು ಬಂದೋಳು. ನಾನು ಪತ್ರಕರ್ತೆ ಬಹಳ ಇದು ಮಾಡಿದ್ದೀನಿ. ಇಲ್ಲ ಏನೂ ಇಲ್ಲ, ಮೇಲ್ಗಡೆ ತೆಗೆದು ನಟನಟಿ ಇಲ್ಲ, ಅವ್ರು ನೋವು ಹೇಳ್ಕೊಡ್ತಿದ್ದಾರೆ ಬಿಡಿ ಅವ್ರೆ, ಆಗೋಗ್ಬಿಟ್ಟಿದೆ ಈಗ. ಎಲ್ಲೋ ಗುಂಪಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಅವ್ರ ನೋವು ಪಾಪ ಅವರು. ಇಲ್ಲ ಅವರು ತಪ್ಪು ನಾನು ಹೇಳಲ್ಲ, ಯಾಕಂದ್ರೆ ಎಡಿಟ್ ಮಾಡಿದವ್ರು ಯಾರೋ. ಹಾಗೆ ಇರ್ಲಿ, ಕೊಡ್ತೀವಿ. ನಮ್ಮ ಆನಂದ್ ಅವರು ಬಹಳ ಉತ್ತಮವಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ಒಳ್ಳೆ ಸಂಗೀತ, ಹಿನ್ನೆಲೆ ಸಂಗೀತ ಬಹಳ ಚೆನ್ನಾಗಿದೆ. ಈಗ ನಮ್ಮ ಸುಲ್ತಾನ್ ಅವ್ರ ಹತ್ರ ಮಾತಾಡ್ಸೋಣ. ನಿಜವಾಗ್ಲು ಸಿನಿಮಾಕ್ಕೆ ಹೌದೌದು, ಏನೋ ಈ ಮಾಡಿರೋ ಒಂದು 5 ದೃಶ್ಯದಲ್ಲೇ ಹಾಗೆ ಹಿಡಿದ ಅವರ ಗಾಂಭೀರ್ಯತೆ, ಅವರ ಕಿಶೋರ್ ಅವರ ಅಭಿನಯ, ಇವರಿಬ್ರು ಮಾತ್ರ ಬಹಳ, ರಾಗಿಣಿ ಮತ್ತು ಸುಲ್ತಾನ್ರು ಈ ಸಿನಿಮಾ ನಿಲ್ಸಿದ್ದಾರೆ. ಮಾತಾಡಿ ಸುಲ್ತಾನ್ ಮಾತಾಡ್ಬೇಕು ಅಂತ ಬಂತು. ಟಿಪ್ಪು ಸುಲ್ತಾನ್ ದಿವಾನ್ಪುರ್ ಕಾಲದಲ್ಲಿ ಇದ್ರು, ಮೈಸೂರು ಮಹಾರಾಜರು ಇದ್ರು. ಹಾಗಾಗಿ ಅವ್ರು ಮಾಡಿದ್ದಾರೆ. ನಾನು ಏನು ಮಾಡಿ ಓಡಾಟ ಶ್ರೀರಂಗಪಟ್ಟಣ ತಕ್ಷಣ ಜ್ಞಾಪಕ ಬರೋದು ನಾವು ಟಿಪ್ಪು ಸುಲ್ತಾನ್ ಅಲ್ವಾ? ಹಿಸ್ಟಾರಿಕಲ್ ಟಿಪ್ಪು ಸುಲ್ತಾನ್. ಈಗ ಅದಕ್ಕೆಲ್ಲ ಗಲಾಟೆ ಮಾಡಿಕೊಂಡು ಕೆಲವೆಲ್ಲ ನಾವು ನನಗೆ ನನ್ನ ಮಟ್ಟಿಗೆ ಕಾದಂಬರಿಕಾರ, ಕಾದಂಬರಿ ಬರೀತಾ ಅವರದೇ ಒಂದು ಕಲ್ಪನೆ ಇರುತ್ತೆ. ಆದರೆ ಸಿನಿಮಾ ಮಾಡೋರು ಸಿನಿಮಾದೇ ಬೇರೆ ಭಾಷೆ, ಅದು ಗೊತ್ತಿಲ್ಲ, ಅದು ಅವರವರ ಅಗ್ರಿಮೆಂಟ್ ಏನಿದೆ ಅಂತ. ಇಬ್ರು ಅಭಿವ್ಯಕ್ತಿಗಳು ಬೇರೆ ಬೇರೆ ಅಂತ ನನಗೆ. ಇಲ್ಲ, ಖುಷಿ ಆಯ್ತು. ನನಗಿದು ಒಂದು ಹೆಣ್ಣು ಹೋರಾಟದ ಕಥೆ ಕಾಣಿಸ್ತಾ ಇದೆ. ಹೆಣ್ಣನ್ನ ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇರುವಂಥ ಸಿನಿಮಾಗಳು ತುಂಬಾ ಕಡಿಮೆ ಆಗ್ತಾ ಇರುವಂಥ ಕಾಲದಲ್ಲಿ ಇದರಲ್ಲಿ ಇತಿಹಾಸ ಒಂದಷ್ಟು, ಅದರಲ್ಲಿ ಕಾಲ್ಪನಿಕ ಇತಿಹಾಸ ಒಂದಷ್ಟು, ಜೊತೆಗೆ ಸಮಾಜದ ಸುಮಾರು ವಿಷಯಗಳನ್ನ ಇಟ್ಕೊಂಡು ಜಾತೀಯ ಭೇದ, ಅದಲ್ಲದೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ, ಕೊನೆಯಲ್ಲಿ ನೋಡಿ ಹೇಳೋ ಮಾತು ತುಂಬಾ ಪ್ರಸ್ತುತ ಅನ್ನಿಸ್ತು. ಹೊರಗಡೆಯವ್ರು ಮಾತ್ರ ದೌರ್ಜನ್ಯ ಮಾಡಲ್ಲ, ನಾವು ಮನೆಯಲ್ಲೂ ದೌರ್ಜನ್ಯ ಆಗಿದೆ, ಗಂಡನ್ನೇ ಅವ್ರು ಟಾರ್ಗೆಟ್ ಮಾಡಿ ಹೇಳ್ತಾರೆ. ಕೊನೆಗೆ ಎಲ್ಲದರಿಂದ ಬಿಡುಗಡೆ ಹೊಂದಿ ಹೊರಡ್ತಾರೆ. ಆ ಆಶಾವಾದದ್ದೆಲ್ಲ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಶಾರ್ಟ್ ಅನ್ಸಿತ್ತು. ಕೊನೆ ಶಾರ್ಟ್ ಮೋಸ್ಟ್ ಪ್ರಾಬಬ್ಲಿ ನನಗೆ ಈ ಸಿನಿಮಾಗಿಂತ ಮುಂದೆ ಏನಾಗುತ್ತೆ ಅನ್ನೋ ಸಿನಿಮಾ ಬಗ್ಗೆ ಹೆಚ್ಚಿಗೆ ಕುತೂಹಲ ಇದೆ. ತುಂಬಾ ಚೆನ್ನಾಗಿ ಏನೋ ಒಂದು ಕತೆ ಮಾಡ್ಬೋದು ಅಲ್ಲಿ. ಮೇಡಮ್ ನೋಡಿ, ಇಲ್ಲ ಅಲ್ಲಿಂದ ಅದು ಪ್ರಾರಂಭದ ತರ ನನಗೆ ಕಾಣಿಸ್ತಾ ಇದೆ. ಅಲ್ಲಿಂದ ಇನ್ನೊಂದು ಅದ್ಭುತವಾದ ಇನ್ನೊಂದೇನೋ ಕಥೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಮೇಡಮ್ ನೋಡಿ, ನೀವು ಬರೆದ್ರೆ ಸೊ ರಾಮಕೃಷ್ಣ ಸರ್ ಅವರ ಅನುಭವ, ತುಂಬಾ ಅದ್ಭುತವಾದಂಥ ಪ್ರತಿಭೆ ಇವೆಲ್ಲವೂ ಸೇರಿ ಒಂದು ಉತ್ತಮವಾದ ಚಿತ್ರ ಆಗಿದೆ. ಇವತ್ತು ಒಳಗಡೆ ಬರ್ತಾ ಅಲ್ಲಿ ಎದುರುಗಡೆ ಸ್ಕೂಲ್ ಮಕ್ಕಳು ಬಂದು ಕಾಂತಾರ ನೋಡಿದ್ದಾರೆ ಅನ್ಸುತ್ತೆ, ಮಾತಾಡ್ತಾ ಇದ್ರು. ನನಗೆ ಅದೇ ಅನಿಸ್ತು, ಇವರೇ ನಮ್ಮ ಮುಂದಿನ ಪ್ರೇಕ್ಷಕರಲ್ಲ, ಇವರಿಗೆ ನಾವು ಯಾವ ಥರದ ಸಿನಿಮಾ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತುಂಬಾ ಜವಾಬ್ದಾರಿಯುತವಾಗಿರ್ಬೇಕಾಗತ್ತೆ. ಸೊ ಆ ಥರದ ಒಂದು ಸಿನಿಮಾ ಇದು ಅಂತ ನನಗೆ ಅನಿಸ್ತು. ತುಂಬಾ ಉತ್ತಮ ಮೌಲ್ಯಗಳ ಬಗ್ಗೆ ಮಾತಾಡುವಂಥದ್ದು ಇದೆ. ಅಂದ್ರೆ ಅದು ಪೀರಿಯಡ್ ಅಲ್ಲಿ ಸೆಟ್ ಆಗಿದೆ. ಹಿಂದಿನ ಆ ಕಾಲದಲ್ಲಿ ಇದ್ದಂಥ ಒಂದು ಮನೆಯ ವ್ಯವಸ್ಥೆ, ಸಂಸಾರದ ವ್ಯವಸ್ಥೆ, ಅಲ್ಲಿದ್ದ ಹೈರಾರ್ಕಿ, ಅಲ್ಲಿ ಹೆಣ್ಣನ್ನು ಹೇಗೆ ನಡ್ಸ್ಕೊತಾ ಇದ್ರು, ಹೆಣ್ಣಿನ ಕಥೆನೇ ಇದು, ಹೆಣ್ಣು ಹೇಗೆ ನಡ್ಸ್ಕೊತಾ ಇದ್ರು, ಇವೆಲ್ಲವನ್ನ ಹೇಳ್ತಾ ಅವಳು ಅದರ ವಿರುದ್ಧ ಹೆಚ್ಚು ಕಡಿಮೆ ಮೌನವಾಗಿ ತಿರುಗಿ ಬಿದ್ದಿದ್ದಾಳೆ. ಕೊನೆಯಲ್ಲಷ್ಟೇ ಅದು ಆಕ್ಷನ್ ಆಗುತ್ತೆ. ಅದುವರೆಗೂ ಒಂದು ಸಣ್ಣ ಹೋರಾಟದ ಎಳೆ ಒಳಗೆ ಇದ್ದೇ ಇದೆ. ಸೊ ಇದನ್ನ ನಾವು ನಮ್ಮ ಹೆಣ್ಣು ಮಕ್ಕಳಲ್ಲಿ ನಾವು ತರಲಿಕ್ಕೆ ಸಾಧ್ಯ ಆದರೆ, ಈ ಬಂಡಾಯ ಅಂದ್ರೆ ದೌರ್ಜನ್ಯದ ವಿರುದ್ಧ, ತುಳಿತದ ವಿರುದ್ಧದ ಬಂಡಾಯವನ್ನು ತರಲಿಕ್ಕೆ ಸಾಧ್ಯ ಆದರೆ, ಈ ಸಿನಿಮಾ ಆ ಥರದ ಒಂದು ಬೀಜವನ್ನ ನಮ್ಮ ಹೆಣ್ಣು ಮಕ್ಕಳಲ್ಲಿ ಮನಸ್ಸಿನಲ್ಲಿ ಬಿತ್ತೋದಕ್ಕೆ ಸಾಧ್ಯ ಆದರೆ ಸಾರ್ಥಕ ಅಂತ ನನಗನ್ಸುತ್ತೆ. ಇದ್ರ ಮುಂದಿನ ಕಥೆ ನಾನು ನೋಡ್ಬೇಕು, ಅದು ಸಿನಿಮಾದಲ್ಲಿ ಕೂಡ ನಮ್ಮ ಪ್ರೇಕ್ಷಕರಲ್ಲಿ ಕೂಡ. ಧನ್ಯವಾದ. ಫಸ್ಟ್ಲಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾ ಟೀಮ್ಸ್ಗೆ, ನಾಗರಾಜ್ ಅವರು ಥ್ಯಾಂಕ್ ಯು, ಭಾಗ್ಯಶ್ರೀ ಮೇಡಮ್ ಥ್ಯಾಂಕ್ ಯು ಸೋ ಮಚ್,
ಭಾಗ್ಯ ಕೃಷ್ಣಮೂರ್ತಿ ಅವರು. ಥ್ಯಾಂಕ್ ಯು ಸೋ ಮಚ್. ಶ್ರೀ ಅಂದರೆ ಆ ಒಂದು ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ಇಲ್ಲ, ಫಸ್ಟ್ಲಿ ನಾನು ಏನಕ್ಕೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕಥೆನ ನಾನು ಒಪ್ಕೊಂಡಿದ್ದು ಆ ಕಥೆನ ಕೇಳ್ಕೊಂಡು ಅವ್ರು ಹೆಂಗೆ ಆ ಸ್ಕ್ರಿಪ್ಟ್ನ ಹೇಳ್ತಾ ಇದ್ರು. ನನಗೆ ಎಲ್ಲ ಪಿಕ್ಚರ್ ಬೇರೆ ಥರದ್ದು ಇದ್ದಿದ್ದು, ಬಟ್ ನನಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇತ್ತು ಫಸ್ಟ್ ಟೈಮ್ ನಾನು ಈ ಸ್ಟೋರಿ ಕೇಳುವಾಗ. ಆ್ಯಂಡ್ ಈ ಒಂದು ಪಿಕ್ಚರ್ ನಾವು ಇಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ಅವರ್ ಕಂಟೆಂಟ್. ಆ ಒಂದು ಆಲ್ಮೋಸ್ಟ್ ಇಂಟರ್ವಲ್ ತನಕ ಎವ್ರಿ ಒನ್ ವಾಸ್ ಗ್ಲೂಡ್ ಟು ದ ಸೀಟ್ಸ್. ನಾನು ಫಸ್ಟ್ ಶೋ ನೋಡಿರುವಾಗಲೂ ಆಡಿಯನ್ಸ್ ಜೊತೆ ನೋಡಿದೆ ನಾನು. ನಮ್ಮ ಕಡೆಯಿಂದ ಏನೋ ತುಂಬ ಅಂದರೆ ತಪ್ಪಂತ ಹೇಳೋಕ್ಕಾಗಲ್ಲ, ನಾನು ಒಂದು ನಟಿಯಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ. ಅದು ನೀವು ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಒಂದು ಕೆಲವು ಇದು ಹೇಳ್ಬೋದಿದ್ರೆ, ನಾನು ಗ್ಲಿಸರಿನ್ ಯೂಸ್ ಮಾಡೇ ಇಲ್ಲ. ಸೊ ಪ್ರತಿ ಸೀನಿಗೂ ನಾನು ವರ್ಕ್ಶಾಪ್ ಮಾಡಿಲ್ಲ ಅಂದ್ರೂ ನಾನು ಒಂದು ರೂಮಲ್ಲಿ ಅಟ್ಲೀಸ್ಟ್ ಒಂದು 15 ನಿಮಿಷ ತೊಗೊಂಡು ಐ ಯೂಸ್ ಟು ವರ್ಕ್ ಆನ್ ಮೈ ಸೆಲ್ಫ್. ಸರಿ ಹಿಂಗೆ ಮಾಡಬೇಕು, ಯಾಕಂದರೆ ನನಗೆ ಲ್ಯಾಂಗ್ವೇಜ್ ಮೇಲೆ ಇನ್ನು ನಾನೇ ಡಬ್ಬಿಂಗ್ ಮಾಡಬೇಕಾಗಿತ್ತು. ನನಗೆ ಲ್ಯಾಂಗ್ವೇಜ್ ಮೇಲೆ ಆ ಒಂದು ಹೋಲ್ಡ್ ಬೇಕಿತ್ತು. ಆ್ಯಂಡ್ ಎಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾನು ವಿಜಯದಶಮಿ ಅಕ್ಟೋಬರ್ 5, 2022 ನಾನು ಸ್ಟಾರ್ಟ್ ಮಾಡಿದ್ದೀನಿ ಕಥೆನ. ಬಟ್ ನಾನು ಎಲ್ಲರ ಆಡಿಯನ್ಸ್ ಜೊತೆ ಮೊನ್ನೆ ನೋಡಿದ್ದು. ಸೊ ಆ ಒಂದು ಕುತೂಹಲ ಏನು ಮಾಡಿದ್ದಾರೆ, ಹೆಂಗೆ ಬಂದಿದೆ ಅಂತ ನನಗೂ ಇತ್ತು. ಬಟ್ ಆಡಿಯನ್ಸ್ ಜೊತೆ ನೋಡುವಾಗ ಒಂದು ರಿಯಾಕ್ಷನ್ ಸಿಗ್ತಲ್ಲ, ಅದರಿಂದ ನನಗೆ ತುಂಬ ಖುಷಿ ಆಯಿತು. ನಾನು ಆ ಗನ್ ಹಿಡಿಯೋದು ಟೈಮಲ್ಲಿ ಆ ಒಂದು ಐ ಫೀಲ್ ಎಲ್ಲ ಹೆಂಗಸಿಗೆ 1-2 ಕ್ಯಾರೆಕ್ಟರ್ ಇರುತ್ತೆ. ಮನೇಲಿರುವಾಗ ಅತ್ತೆ ಮಾವ ಮುಂದೆ, ಅಪ್ಪ ಅಮ್ಮ ಮುಂದೆ, ಇಲ್ಲಾಂದರೆ ಗಂಡು ಮುಂದೆ. ಅದು ಒಂದು ಒಳಗೆ ಇರೋದು ಒಂದು ಧೈರ್ಯ ತೋರಿಸಲ್ಲ ನಾವು ಕೆಲವು ಸತಿ. ಇಲ್ಲ ಹಿಂಗೆ ಇರಬೇಕು, ಇಲ್ಲಾಂದರೆ ಮಾತಾಡಬಾರ್ದು ಇವ್ರ ಮುಂದೆ ಅಂತ. ಆದರೆ ಅದೇ ಶರಾವತಿ ಒಂದು ಕ್ಯಾರೆಕ್ಟರಲ್ಲಿ ನನಗೆ 2 ಕ್ಯಾರೆಕ್ಟರ್ ತೋರ್ಸೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು, ಈ ಅವಕಾಶ ಸಿಕ್ತು ನನಗೆ. ಆ್ಯಂಡ್ ಅದು ಒಳಗಿಂದ ಮನಸ್ಫೂರ್ತಿ ನನಗೆ ಈ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆದೆ ನಾನು. ಥ್ರೂ ಔಟ್ ಎಕ್ಸ್ಪೀರಿಯನ್ಸ್ ಇರಲಿ. ಫಸ್ಟು ಈ ಪಿಕ್ಚರ್ ನಾನು ಒಪ್ಕೊಂಡಿದ್ದ ಕಾರಣನೇ ಸೀನಿಯರ್ ಡೈರೆಕ್ಟರ್ ಕೂಡ್ಲು ರಾಮಕೃಷ್ಣ ಅವ್ರು ಬಂದಿದ್ದು. ಅದ್ರ ಜೊತೆ ಅವ್ರ ಕಾಸ್ಟ್ ಅಂತ ಹೇಳಿರುವಾಗ ಸೀನಿಯರ್ ಆ್ಯಕ್ಟರ್ಸ್ ಕಿಶೋರ್ ಸರ್ ಇರಲಿ, ಪದ್ಮಾ ವಸಂತಿ ಇರಲಿ, ರಮೇಶ್ ಅಂಕಲು, ಸುಧಾ ಬೆಲ್ವಾಡಿ ಆಂಟಿ, ಎಲ್ಲರೂ ನನಗೆ ಹೆಂಗೆ ದ ಕೆಮಿಸ್ಟ್ರಿ ಆನ್ ದ ಸೆಟ್ ವಾಸ್ ಸೋ ಬ್ಯೂಟಿಫುಲ್. ಅದ್ರ ಜೊತೆ ನಾನು ಆನಂದ್ ಬ್ರೋ ಅಂತ ಕರಿತೀನಿ ನಾನು ಅವ್ರನ್ನ. 100% ನಾನು ಅವ್ರಿಗೆ ಕಂಪ್ಲೀಟ್ ಕ್ರೆಡಿಟ್ ಕೊಡ್ತೀನಿ. ಯಾಕಂದರೆ ಪ್ರತಿ ಒಂದು ಶಾರ್ಟಲ್ಲಿ ನಾವು ಹೆಂಗೆ ಇನ್ವಾಲ್ವ್ ಆಗಿರ್ತೀವೋ, ಅವ್ರು ಏನೇನು ಕಷ್ಟ ಇದ್ರೂ ಹಿ ವಿಲ್ ಮೇಕ್ ಶೋರ್ ದಟ್ ದ ಲೈಟಿಂಗ್ ವಾಸ್ ಗುಡ್. ಒಂದೊಂದು ಫ್ರೇಮ್ಗೆ ಆ ಒಂದು ಬ್ಯೂಟಿನ ತೊಗೊಂಡು ಬಂದಿದ್ದು ಆನಂದ್ ಅವರು. ಸೊ ನೀವೆಲ್ಲ ಇವತ್ತು ನನ್ನ ಪರ್ಫಾರ್ಮೆನ್ಸ್ ನೋಡಿದ್ದೀರಾ. 100% ನೀವಿಲ್ಲ ಅಂದರೆ ಯಾರಿಗೂ ಇದು ಗೊತ್ತೂ ಆಗಲ್ಲ ಈ ಒಂದು ಪಿಕ್ಚರ್ ರಿಲೀಸ್ ಆಗಿದೆ ಅಂತ. ಮುಂಚೆ ಫ್ರೈಡೇಗೆ 11 ಪಿಕ್ಚರ್ ರಿಲೀಸ್ ಆಗಿದೆ. 11 ಪಿಕ್ಚರ್ ಬಂತು ಹೋಯ್ತು. ನಮ್ಮ ಪಿಕ್ಚರ್ ಹಂಗೆ ಆಗಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಈ ಒಂದು ಕಾನ್ಸೆಪ್ಟ್, ಈ ಒಂದು ಕಂಟೆಂಟು ತುಂಬ ಕಷ್ಟಪಟ್ಟು ಬಿಡಿ, ಬಟ್ ಇಷ್ಟಪಟ್ಟು ಮಾಡಿದ್ದೀವಿ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಸುಮ್ಮನೆ ವೈಲೆನ್ಸ್ ತೋರಿಸೋದು. ಈ ಒಂದು ಡ್ರಾಮಾ ಇರಲಿ, ಇಮೋಷನ್ ಇರಲಿ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ, ಸಿಂಗಲ್ ಥಿಯೇಟರ್ಸ್ಗೂ ಕನೆಕ್ಟ್ ಆಗುತ್ತೆ. ಸೊ ಐ ರಿಯಲಿ ಹೋಪ್ ನಿಮ್ಮ ಥ್ರೂ, ಇದು ಮುಂಚೆನೇ ಈ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ಎಲ್ಲರೂ ಅದರಿಂದ ಜೆನ್ಯೂನಾಗಿ ಸಫರ್ ಆಗ್ತಾ ಇದೀವಿ. ಯಾಕಂದರೆ ಒಂದು ರಿವ್ಯೂ ಬಂದಿಲ್ಲ, ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿಲ್ಲ, ಏನು ಯಾರಿಗೂ ಇದು ಬಂದಿದೆ ಅಂತಲೂ ಗೊತ್ತಾಗಲಿಲ್ಲ. ಸೊ ಐ ರಿಯಲಿ ಹೋಪ್ ದಟ್ ನಿಮ್ಮ ಥ್ರೂ ನಮ್ಮ ಆಡಿಯನ್ಸ್ಗೆ ಒಂದು ಗೊತ್ತಾಗುತ್ತೆ, ಇಂಥ ಒಂದು ಪಿಕ್ಚರ್ ಬಂದಿದೆ, ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಅಟ್ಲೀಸ್ಟ್ ಒಂದ್ಸತಿ ಹೋಗಿ ಥಿಯೇಟರಲ್ಲಿ ನೋಡಿ. ಈ ನಡುವೆ ನಮ್ಗೆಲ್ಲರಿಗೂ ಅದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಇಲ್ಲಿ ನೋಡಿಲ್ಲ ಅಂದ್ರೂ ಒಂದು OTT ಪ್ಲಾಟ್ಫಾರ್ಮಲ್ಲಿ ನೋಡ್ಬಿಡ್ತೀವಿ ಅಂತ. ಆ ಒಂದು ಲೇಜಿನೆಸ್ ಇರಲಿ, ಆ ಒಂದು ಥಾಟ್ ಪ್ರೋಸೆಸ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ಒಂದು ಸ್ವಲ್ಪ ಥಿಯೇಟರ್ಸ್ಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಇಂಡಸ್ಟ್ರಿನೇ ಇನ್ಫ್ಯಾಕ್ಟ್ ಎಷ್ಟು ಆಪರ್ಚುನಿಟೀಸ್ ಕೊಡುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರಲಿ, ನಮ್ಮ ನೇಷನ್ನ ಎಷ್ಟು ಕನೆಕ್ಟ್ ಮಾಡೋಕ್ಕೆ ನೋಡುತ್ತೆ. ಐ ರಿಯಲಿ ಹೋಪ್ ಪೀಪಲ್ ಕಮ್ ಅಂಡ್ ವಾಚ್ ದಿಸ್ ಇನ್ ದ ಥಿಯೇಟರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎವ್ರಿ ಒನ್ ಹಿಯರ್. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಕೂಡ್ಲು ಸರ್. ಸರ್ ಇವಾಗ ಏನು ಅನಿಸ್ತಾ ಇದೆ ಅಂದರೆ, ಇವಾಗ ಒಂದು ಸ್ವಲ್ಪ ಬೇಜಾರೇ ಆಗ್ತಿದೆ ಸರ್. ಯಾಕಂದರೆ ಫ್ರೈಡೇ ರಿಲೀಸ್ ಆಗಿದ್ದ ಪಿಕ್ಚರು ಡಿಸ್ಟ್ರಿಬ್ಯೂಟರ್ಸು 100 ಥಿಯೇಟರ್ಸಲ್ಲಿ ಹಾಕಿದ್ದಾರೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ನಮ್ಗೆಲ್ಲರೂ, ನಮ್ಮ ಫ್ರೆಂಡ್ಸ್ ಆಗಿರಲಿ, ನಮ್ಮ ಫ್ಯಾನ್ಸ್ ಆಗಿರಲಿ, ಎಷ್ಟೊಂದು ಜನ ಹೋಗಿ ನೋಡಿದ್ರೆ 10 ಗಂಟೆ 10:30 ಶೋ ಕೊಟ್ಟಿದ್ದಾರೆ ಸರ್. 10:30ಗೆ ಯಾರು ಹೆಂಗೆ ಹೋಗ್ತಾರೆ ಸರ್? ಸೊ ಟೈಮಿಂಗ್ಸ್ ಇಲ್ಲ, ಅದ್ರದ್ದು ಪ್ಲ್ಯಾನಿಂಗ್ ಇಲ್ಲ. ಅದೆಲ್ಲ ನಾನು ನಟಿಯಾಗಿ ಏನಂತ ಹೇಳೋದು? ಎಕ್ಸಾಕ್ಟ್ಲಿ ಸರ್.
ನನಗೆ ಡೈನಮಿಕ್ ಫ್ಯಾಮಿಲಿಯಿಂದ ಬಂದಿರೋಳು ನಾನು. ಅಂಡ್ ಸರ್ ನಾನು ನಟಿಯಾಗಿ ಏನ್ ತಪ್ಪು ಮಾಡಿಲ್ಲ ಸರ್. ಅದೇ ಹೇಳ್ತಾ ಇರೋದು ನಂದು. ನನಗೆ ಅದೇ ಅಲ್ಲ ಸರ್, ಈ ಒಂದು ಸ್ಕ್ರಿಪ್ಟ್ ಚೂಸ್, ಅದೇ ನಾನು ಹೇಳ್ತಾ ಇದ್ದೀನಿ, ಅದು ನನ್ನ ಕೈಯಲ್ಲಿ ಎಷ್ಟಾಗತ್ತೋ ನಾವು ಮಾಡ್ತೀವಿ ಸರ್. ಇದು ನಮ್ಮ ಕೈಯಲ್ಲಿ ಇದ್ದಿದ್ರೆ 100% ನಾವು ಇನ್ಫ್ಯಾಕ್ಟ್ ನಾವು ವೇಗಾ ಸಿಟಿ ಮೊನ್ನೆ ಹೋಗಿರುವಾಗ ಒಂದು ಟಿಕೆಟ್ ನಾನ್ ತಗೊಂಡಿಲ್ಲ ಸರ್. ಅಂದ್ರೆ ಎಲ್ಲರೂ ಆಡಿಯನ್ಸ್ ಆಗಿ ಬಂದಿದ್ದಾರೆ, ಎಲ್ಲರೂ ಹತ್ಕೊಂಡು ಹೋಗಿದ್ದಾರೆ ಆಚೆ. ಗಿರೀಶ್ ಕಾಸರವಳ್ಳಿ ಸರ್ ಬಂದ್ಬಿಟ್ಟು ಪರ್ಸನಲ್ ಆಗಿ ಒಂದು ವಿಡಿಯೋ ಕಳಿಸಿದ್ದಾರೆ. ಎಲ್ಲರೂ ಪರ್ಫಾರ್ಮೆನ್ಸಸ್ ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಬಟ್ ನಾನು ಒಂದು ನಟಿಯಾಗಿ ಎಷ್ಟಂತ ಮಾಡೋದು ಸರ್, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಅಂಡ್ ಈ ಪರ್ಫಾರ್ಮೆನ್ಸ್ ಆಡಿಯನ್ಸ್ ತನಕ ತಲುಪಿಸ್ಬೇಕಂದ್ರೆ ಅದು ನಿಮ್ಗೆ ಹೇಳ್ಬೇಕು ಸರ್. ಇದನ್ನ ಮುಂಚೆ ಮಾಡಬೇಕಾಗಿತ್ತು. ಅಂಡ್ ಜೆನ್ಯೂನ್ ಆಗಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಳಿ ಸರ್ ಜನಕ್ಕೆ. ಇದು ದೇ ಶುಡ್ ನೋ ದಟ್ ಸಚ್ ಎ ಫಿಲ್ಮ್ ಎಕ್ಸಿಸ್ಟ್. ಅಂಡ್ ನಾನು ಅದಂತೂ ಹೆಮ್ಮೆಯಾಗಿ ಹೇಳ್ತೀನಿ, ಅಪ್ಪ ಅಮ್ಮಗೆ ಇನ್ನೂ ನಾನು ಅತ್ತೆ ಮಾವಗೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಒಂದು ಸ್ವಲ್ಪ ಪ್ರಮೋಷನ್ ಆದ್ರೆ ಜನಕ್ಕೆ ಗೊತ್ತಾದ್ರೆ 100% ಕರ್ಕೊಂಡು ಹೋಗ್ತೀನಿ. ಫಸ್ಟ್ಗೆ ಪ್ರಜ್ವಲ್ ಅವರು ಬಂದಿದ್ರು, ತುಂಬಾ ಇಷ್ಟಪಟ್ರು ಸರ್. ಬಟ್ ಅಲ್ಲಿ ಥಿಯೇಟರ್ ನೋಡ್ಬಿಟ್ಟು ಇಷ್ಟೇನಾ, ಅದು ಹೆಂಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ನಾವು ಥಿಯೇಟರಿಂದ ಆಚೆ ಬಂದ ತಕ್ಷಣ ಯಾರೂ ಇರ್ಲಿಲ್ಲ ಸರ್. ಅದು ಯೂಶಲ್ ಆಗಿ ನಮ್ಗೆ ಆಗೋದೇ ಇಲ್ಲ. ಅಂದ್ರೆ ನಮ್ಗೆ ತುಂಬಾ ವೆರಿ ಕ್ಲೋಸ್ ಟು ಅಸ್. ಅದೆಲ್ಲ ನಮ್ಗೆ ಅಂದ್ರೆ ಆ ಸಪೋರ್ಟ್ ನೀವು ಸುಮ್ಮನೆ ಕೊಡಲ್ಲ ಸರ್. ಆಕ್ಚುಲ್ ಆಗಿ ಚೆನ್ನಾಗಿದ್ರೆ ಪಿಕ್ಚರ್ 100% ಕೊಡ್ತೀರಾ. ಸೊ ಅದೇ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ. ಹೋಪ್ಫುಲಿ ಪೀಪಲ್ ಸಿ ಆರ್ ಎಫರ್ಟ್ ಅಂಡ್ ದಿಸ್ ಬಿಕಮ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಅಳಿಸಿದ್ದಾರೆ ಸರ್. ಅಂದ್ರೆ ಇಲ್ಲ ಜಸ್ಟ್ ಜೋಕಿಂಗ್. ಬಟ್ ಪ್ರತಿ ಸೀನ್ಗಳು ನಾನು 100% ನಂಗೆ ಎಸ್ಪೆಷಲಿ ಆ ಮಗು ಸೀನ್ದು, ಇಲ್ಲಾಂದ್ರೆ ಇದ್ರದ್ದು ಲಾಸ್ಟ್ ಸೀನ್ ಅಲ್ಲೂ ಸರ್, ದಟ್ ವಾಸ್ ಮೈ ಗೋಲ್. ನಾನು ಒಂದು ಕ್ಲಾಸಿಕಲ್ ಡಾನ್ಸರ್ ಸರ್, 15-20 ವರ್ಷ ನಾನು ಕಥಕ್ ಮಾಡಿದ್ದೀನಿ. ಆ ಒಂದು ಎಕ್ಸ್ಪೀರಿಯನ್ಸ್ ನ ಈ ತೆರೆ ಮೇಲೆ ತಗೊಂಡ್ ಬರ್ಬೇಕು ಅಂತ ಆಸೆ ಇತ್ತು ನನಗೆ. ಅಂಡ್ ಅದನ್ನೇ ಯೂಶಲ್ ಆಗಿ ಕ್ಲಾಸಿಕಲ್ ಡಾನ್ಸರ್ಸ್ ಓವರ್ ಆಕ್ಟಿಂಗ್ ಮಾಡ್ತಾರೆ. ನಮ್ಗೆ ಆಬ್ವಿಯಸ್ಲಿ ಸ್ಟೇಜ್ ಮೇಲೆ ಇರುವಾಗ ಇನ್ನೂ ಓವರ್ ಇದನ್ನ ಹೆಂಗ್ ಸಟಲ್ ಆಗಿ ಮಾಡೋದು ಅಂತ ಕಲಿತೆ ನಾನು. ಸೊ ಇಟ್ ವಾಸ್ ಎ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅಂಡ್ ಪ್ರತಿ ಒಂದು ಶಾರ್ಟ್ ಅಲ್ಲಿ ಆ ಒಂದು, ಎಸ್ಪೆಷಲಿ ಆನಂದ್ ಬ್ರೋಗೆ ನೆನಪಿರುತ್ತೆ, ಆ ಒಂದು ಶಾರ್ಟ್ ಅಲ್ಲಿ ಓನ್ಲಿ ಫ್ರಮ್ ಒನ್ ಐ ಒಂದು ಇದು ಬಂತು. ಜನಕ್ಕೆ ಗೊತ್ತಾಗಲ್ಲ, ಈ ತರ ಒಂದು ಇದು ಇಟ್ರೇನೆ ಗೊತ್ತಾಗತ್ತೆ ಇಟ್ ವಾಸ್ ನ್ಯಾಚುರಲ್ ಅಂತ. ಅದ್ರಲ್ಲೂ ಹಿಂಗ್ ಕ್ಲೋಸ್ ಅಪ್ ಆಗಿ ಬಂದ್ರು ಆ ಒಂದು ಶಾರ್ಟ್ಗೆ. ಅಂಡ್ ಎಲ್ಲರೂ ಆಕ್ಚುಲಿ ಸೆಟಲ್ ಕ್ಲಾಪ್ ಕೂಡ ಮಾಡಿದ್ರು. ಇಟ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಆರ್ ದೇರ್ ಸರ್. ಬಟ್ ಜನಕ್ಕೆ ಇನ್ನು ದೇ ಡೋಂಟ್ ನೋ ಅಷ್ಟೇ. ನೋಡಿದ್ದೀನಿ ಸರ್, ಅದೇ ಹೋಪ್ಸ್ ಏನಾದ್ರೂ ಒಂದು ಕಂಪ್ಯಾರಿಸನ್ ಬರುತ್ತೆ. ಯಾಕಂದ್ರೆ ಸರ್ ನಾನು ಲಾ ಮಾಡಿರುವಾಗ ಅಪರ್ಣ ಪ್ರೊಡಕ್ಷನ್ಸ್ ಅಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 8 years ಬ್ಯಾಕ್ ಸರ್. ಒಂದು ಚಿಕ್ಕ ಮಗು ಆಗಿದ್ದೆ ನಾನೀಗ. ಸೊ ಇವಾಗ ಹೆಂಗ್ಸಾಗಿ, ಅದಕ್ಕೆ ಗೃಹಿಣಿಯಾಗೂ ಪ್ರೆಗ್ನೆಂಟ್ ವುಮನ್ ಆಗಿರ್ಲಿ, ದೇರ್ ಅ ಲಾಟ್ ಆಫ್ ಇಮೋಷನ್ಸ್ ನಾನು ಕನೆಕ್ಟ್ ಆದೆ ಈ ಒಂದು ಶರಾವತಿ ಪಾತ್ರದಲ್ಲಿ. ಸೊ ಐ ರಿಯಲಿ ಹೋಪ್ ಪೀಪಲ್ ಕ್ಯಾನ್ ಆಲ್ಸೋ ಸಿ ದಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು, ಆಕ್ಸೆಪ್ಟ್ ಮಾಡಿ. ಇಟ್ ವಾಸ್ ಸೋ ಬ್ಯೂಟಿಫುಲಿ ಶಾರ್ಟ್ ಆಲ್ಸೋ ಸರ್. ನನಗೆ ನೀವು ಇಮ್ಯಾಜಿನ್ ಮಾಡಿ, ಇಟ್ಸ್ ನಾಟ್ ಜಸ್ಟ್ ಮೀ ಕಮಿಂಗ್. ನಾನು ಡೈನಮಿಕ್ ಫ್ಯಾಮಿಲಿಯಿಂದ ಬರುವಾಗ ನನಗೆ ಒಂದು ಐ ವುಡ್ ಸೇ ನಟನಾಗಿ ಒಂದು ಮರ್ಯಾದೆ ಉಳಿಸ್ಕೋಬೇಕು ನಾನು. ಇಟ್ ಇಸ್ ನಾಟ್ ಅಬೌಟ್ ಅವ್ರ ಫ್ಯಾಮಿಲಿಗೆ ಅಂತ, ಬಟ್ ಒಂದು ಏನಕ್ಕೆ ಇದು ಮಾಡಬೇಕಾಗಿತ್ತ ಅಂತ ಇವತ್ತು ತನಕ ಯಾರು ಕೇಳಿಲ್ಲ ಸರ್ ನನಗೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಥ್ಯಾಂಕ್ ಯು ಸೊ ಮಚ್. ಕಾವೇರಿ ಹತ್ರ ಹೋಗಿ ಶರಾವತಿ ಅಂತ ಅಲ್ಲ, ಶರಾವತಿ ಸಾಕಷ್ಟು ಕೆಲಸ ಮಾಡಿದ್ದೀರಾ. ನನ್ನ ಕೆಲಸ ಏನಂದ್ರೆ, ಫಸ್ಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಇದು ನಂದು 30ನೇ ಸಿನಿಮಾ. ಬಜರಂಗಿ ಇದೆಲ್ಲ ಮಾಡಾದ್ಮೇಲೆ ಒಂದು ಖುಷಿ ಸಿಗುವಂಥ ಸಿನಿಮಾ. ಅದಾದ್ಮೇಲೆ ಒಂದು 20 ಸಿನಿಮಾ ಆಯಿತು. ಖುಷಿ ಇಲ್ಲ ಎಂತೆಂಥ ಸಿನಿಮಾ ಮಾಡಿದ್ರು. ಬಂಗಾರ ಸನ ಬಂಗಾರದ ಮನುಷ್ಯ ಒಳ್ಳೆ, ಅದೊಂದು ಒಳ್ಳೆ. ಅದು ಬಿಟ್ಟರೆ ಇದೇನು ಉದ್ದೇಶಕ್ಕೆ ಅಂತ ಹೇಳಿದ್ರೆ, ಈ ಡೈರೆಕ್ಟ್ರು ಫಾಲೋ ಇದ್ದೆ ನಾನು ಮಾರ್ಚ್ 22 ಎಲ್ಲ ಮಾಡಿದಾಗ. ಅಂದರೆ ಅಂಥ ನಾವೆಲ್ಗಳು ಸಿಗಬೇಕಲ್ಲ, ಏನಾದರೂ ಒಂದು ಹೆಸರು ಬರ್ಬೇಕಂದ್ರೆ, ಒಂದು ಅವಾರ್ಡ್ ಬರಬೇಕು ಅಂದರೆ. ನಾನು ಫಸ್ಟ್ ಮುರಳಿ ಮಿಟ್ಸ್ ಮೀರಲ್ಲೇ ನಂದು ಸ್ಟೇಟ್ ಅವಾರ್ಡ್ ಬಂದು ಕ್ಯಾನ್ಸಲ್ ಆಗಿದೆ. ಅದೇನಕ್ಕೆ ಅಂದರೆ ಅವಾಗೇನೋ ಪ್ರಾಬ್ಲಮ್ ಆಗಿ. ಬಟ್ ಈ ಸಿನಿಮಾಗೆ ಆ ಥರ ಏನಾದ್ರು ಒಂದು ಸಿಗಬೇಕಂದ್ರೆ, ಇಷ್ಟು ವರ್ಷ ಮಾಡಿದ್ದು ಒಂದು ಜರ್ನಿಲಿ, 27 ವರ್ಷ ಸಿನಿಮಾ ಇಂಡಸ್ಟ್ರಿ ಜರ್ನಿಲಿ ಅಟ್ಲೀಸ್ಟ್ ಒಂದು ಅವಾರ್ಡ್ ತೊಗೋಬೇಕು ಅನ್ನೋ ಫೀಲಲ್ಲಿ ಈ ಕತೆ ಇವರು ಹಂಗೆ ಒಂದ್ಸರಿ ನನ್ನ ಫ್ರೆಂಡ್ ಕುಲ್ಕರ್ಣಿ ಈ ಥರ ಮಾಡ್ತಾರೆ, ಮಾಡು ಅಂತ ಹೇಳಿದ ತಕ್ಷಣ. ಬಟ್ ರೆಮೆಂಡೇಷನ್ನು ಇನ್ನೊಂದು ಮತ್ತೊಂದು, ಈ ಬಜೆಟ್ ಇರೋದೇ ಇಷ್ಟು, ಅಲ್ಲಿ ಬಂದ್ಬಿಟ್ಟು ರೆಮೆಂಡೇಷನ್ ಕೇಳಿದ್ರೆ ಅವೆಲ್ಲ ಮೈಂಡ್ ಸೆಟ್ ಇಟ್ಕೊಳ್ದಿರ
ಕತೆ ನಾವೆಲ್ಲೋ ಅಂದ ತಕ್ಷಣನೇ ಫಸ್ಟ್ ಇಲ್ಲ ಮಾಡೋಣ ಡೈರೆಕ್ಟ್ರೆ, ನೀವು ಏನು ಕೇಳ್ತೀರೋ ಅದಕ್ಕೆ 100% ನಾನು ಕೊಡ್ತೀನಿ. ನಂದು ಇರೋ ಈ 30 ಸಿನಿಮಾನ ಒಂದು ಅನುಭವದಲ್ಲಿ ಇದರಲ್ಲಿ ನನ್ನ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ಇದ್ದಿದ್ದ ಕಷ್ಟನೂ ಯಾರು ಯೋಚನೆನೂ ಮಾಡೋಕ್ಕಾಗಲ್ಲ. ಇದನ್ನ ಬಿಟ್ಟು ಒಂದು ಫ್ರೇಮ್ ನೀವೆಲ್ಲೇ ಟರ್ನ್ ಮಾಡಿದ್ರು ನೀವು ಇಡೀವರೆಗೂ ಯಾವುದು CG ಇಲ್ಲ ಇದರಲ್ಲಿ. CG ಇದ್ದು ಬಜೆಟ್ ಇದ್ದು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಈ ಥರದ್ದು ಚಾವಾ ಅಂತ ಸಿನಿಮಾ ಮಾಡ್ಬೋದು, ಇನ್ನೊಂದು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಬೋದು. ಬಟ್ ಎಲ್ಲಿ ಪ್ರತಿ ಒಂದೇ ಒಂದು ಫ್ರೇಮ್ ಅಲ್ಲಿ ನಿಮಗೆ ಎಲ್ಲೂ ಕಾಣಿಸಲ್ಲ ಆ ಥರ ಅಂತ ಹೇಳಿದ್ರೆ ಅಷ್ಟು ಜಾಗ ಹುಡುಕಿ ಎಲ್ಲೂ ಹುಷಾರಾಗಿ ಯಾವುದಿಲ್ಲ ಅದೊಂದು ಅದು ಒರಿಜಿನಲ್ ಇದನ್ನ ಶೂಟ್ ಮಾಡಿರೋದು ನಾನೇ. ಬಟ್ ಅದ್ರ ಮೇಲೆ ಹಾಕೋದನ್ನ ಮಾತ್ರ CG ಬಿಟ್ರೆ ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ CG ಅದನ್ನ ಹಾಕ್ಲೇಬೇಕು. ಅದು ಬಿಟ್ರೆ ನೀವು ಜಾಗ ನೀವು ಯೋಚನೆ ಮಾಡಿ ನೋಡಿ, ಈ ಬಜೆಟ್ ಇಲ್ದಿರೋ ಅಂತ ಒಂದು ಪ್ರಿಮಿಸಸ್ ಅಲ್ಲಿ ನಾವು ಇಷ್ಟೊಂದು ಶೂಟ್ ಮಾಡಿರೋದಾಗ್ಲಿ ಪ್ರತಿಯೊಂದು ಹುಡುಕಿರೋ ಜಾಗಗಳಾಗ್ಲಿ ತುಂಬಾ ಚಾಲೆಂಜಿಂಗ್ ಆಗಿ ವರ್ಕ್ ಇತ್ತು ಈ ಸಿನಿಮಾದಲ್ಲಿ. ಎಷ್ಟು ದಿನ ಶೂಟ್ ಮಾಡಿದ್ರಿ? ಇದೊಂದು ಮಾಡಿದ್ವಿ ಒಂದು 35 days ಅಷ್ಟೇನೆ, ಬಾಯ್ ಜಾಸ್ತಿ 2 days ಅಷ್ಟೇನೆ. ಬಟ್ ಇದೇನಂದ್ರೆ ನಾವು ಅವರು ಸಿನಿಮಾ ಒಂದು 5-6 ಸಿನಿಮಾ ಜೊತೆಲಿ ಮಾಡಿರೋದ್ರಿಂದ ನನ್ನ ಮೈಂಡ್ ಸೆಟ್ ಅಲ್ಲಿ ಅವ್ರದ್ದು ಯಾವಾಗಲೂ ಇತ್ತು. ನಾವು ಜಾಸ್ತಿ ಮೀಟ್ ಮಾಡ್ತಾ ಇರೋದ್ರಿಂದ ಈ ಥರ ಪ್ರಮೇಯ ಬಂದಾಗ ಡೈರೆಕ್ಟರ್ ಈ ಥರ ಕತೆ ಹೇಳಿದ್ರು. ಕತೆ ಹೇಳಿ ಮೈಂಡ್ ಸೆಟ್ ಅಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರಲ್ಲ. ಈ ಥರ ಜಸ್ಟ್ ಅವಾಗ ತಾನೇ ಮೀಟ್ ಮಾಡ್ಕೊಂಡು ಏನೋ ಬಂದಿದ್ದೆ ಮೇಡಮ್ನ. ಅವ್ರದ್ದೊಂದು ಯಾವುದೋ ಒಂದು ಪಾರ್ಟಿಲಿ ಮೀಟ್ ಮಾಡ್ಕೊಂಡು ಬಂದಿದ್ದೆ. ಇದನ್ನು ನೋಡಿ ಡೈರೆಕ್ಟ್ರೆ ಈ ಥರ ಲಾಂಚ್ ಮಾಡಿದ್ದಾರೆ ಮೇಡಮ್, ಈ ಥರ ಮಾಡ್ತೀರಾ ನೋಡಿ ಅಂತಂದರೆ ಅವಾಗ ಅವ್ರಿಗೂ ಖುಷಿ, ನಾನು ಮಾಡ್ತೀನಿ ಬಿಡ್ರಿ, ನಾನು ಆಲ್ರೆಡಿ ಇದು ಮಾಡಿಲ್ವಲ್ಲ ಅವ್ರ ಜೊತೆ ಅವರೆಲ್ಲ ನಾನು ಚೆನ್ನಾಗಿ ಪರಿಚಯ ಅಲ್ವಾ ಅಂತೇಳಿ ಅಲ್ಲಿಂದ ಮೂವ್ ಆಯಿತು. ಬಟ್ 100% ನಾನು ನಂಬಿಕೆ ನನಗೆ ನಮ್ಮ ಡಾರ್ಲಿಂಗ್ ಪ್ರಜ್ವಲ್ ಅವ್ರಿಗೆ ಹೋಗಿ ಪರ್ಸ್ನಲ್ ಆಗಿ ನಾನು ಗಣ ಅಂತ ಸಿನಿಮಾ ಮಾಡ್ತಾ ಇದ್ದೆ ಮೈಸೂರಲ್ಲಿ. ಪರ್ಸ್ನಲ್ ಆಗಿ ಕೂತ್ಕೊಂಡು ಇಲ್ಲ ಡಾರ್ಲಿಂಗ್ ಇದು ಕತೆ ನಾವೆಲ್ಲು ಇದು ವರ್ಕ್ ಆಯಿತು ಅಂತ ಹೇಳಿದ್ರೆ ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ. ಅವರು ಒಂದು ಒಳ್ಳೆ ಅವಾರ್ಡ್ ತೊಗೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇದು ಎಲ್ಲ ಟೈಮಲ್ಲೂ ಎಲ್ಲರಿಗೂ ಸಿಗದೇ ಇರೋವಂಥ ಒಂದು ಕತೆ ಸಿಗುತ್ತೆ. ಪಾತ್ರ ಅದು ಆ ಥರದ್ದು ಸಿಕ್ಕಿದೆ ಅವರಿಗೆ, ಬಟ್ ವರ್ಕ್ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಅದಾದ್ಮೇಲೆ ಅವ್ರು ನನ್ನ ಮೇಲೆ ನಂಬಿಕೆಗೆ ಒಂದು ಇಲ್ಲ ಮಾಡೋಣ ಅಂದ್ಬಿಟ್ಟು ಆಮೇಲೆ ಸಾರ್ಗೆ ಹೇಳಿ ಸಾರ್ ಮೂಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಕ್ಷಮೆ ಕೇಳ್ತೀವಿ, ಯಾಕಂದರೆ 21ನೇ ತಾರೀಕಿಗೆ ನಾವು ಸಿನಿಮಾ ರಿಲೀಸ್ ಮಾಡಿ ಇವಾಗ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಒಂದು 16-17ಕ್ಕೆ ಆದರೂ ಪ್ರೆಸ್ ಮೀಟ್ ಮಾಡಿದರೆ ನೀವೆಲ್ಲ ನಮ್ಮನ್ನು ಬೇರೆ ರೀತಿಯಲ್ಲಿ ಕೈ ಹಿಡಿದು ನಮ್ಮನ್ನು ಇರ್ತಾ ಇದ್ರಿ. ಇವಾಗಾದರೂ ನಮಗೆ ಇನ್ನೂ ನಮ್ಗೆ ಸಹಾಯ ಮಾಡಬೇಕು. ಈ ಸಿನಿಮಾ ತಾವು ನೋಡಿ ತಮ್ಮ ಅಭಿಪ್ರಾಯವನ್ನು ಪತ್ರಿಕೆ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಬರೋ ಹಾಗೆ ಮಾಡಿ ಈ ಸಿನಿಮಾದ ಯಶಸ್ಸಿಗೆ ತಮ್ಮ ಸಹಕಾರನ ಕೋರ್ತೀವಿ. ಮೊದಲನೇದಾಗಿ ನಾನು ಈ ಸಿನಿಮಾಕ್ಕೆ ಬಂದಿದ್ದು, ನಾನು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಮ್ಮ ನಾಗರಾಜ ಇಲ್ಲಿ ರೋಡ್ ಸೈಡಲ್ಲಿ ನಿಂತಿದ್ದರು. ಪಾಪ ನಾನು ಶಿವಾನಂದ ಕಡೆ ಹೋಗ್ತಾ ಇದ್ದೆ. ಪಾಪ ನಿಂತಿದ್ದಾನಲ್ಲ ರೋಡ್ ಸೈಡಲ್ಲಿ ಅಂತ ಕಾರ್ ನಿಲ್ಲಿಸಿ ಫೋನ್ ಮಾಡಿದೆ, ನಾಗರಾಜ್ ಇಲ್ಲಿ ನೋಡಿ, ತಿರುಗಿ ನೋಡಿ, ನಾನು ಇಲ್ಲಿದ್ದೀನಿ, ಬೇಕಾದ್ರೆ ಶಿವಾನಂದ ಆ ಕಡೆ ಹೋಗೋದಾದ್ರೆ ಜೊತೆಲಿ ಹೋಗೋಣ ಅಂತ. ಬಂದು ಪಕ್ಕದಲ್ಲಿ ಹೇಳಿದೆ, ಕರೆಕ್ಟ್ ಟೈಮಿಗೆ ಸಿಕ್ಬಿಟ್ರ ಅಂದು. ಈ ಮನುಷ್ಯ ಬೇರೆ ಏನೂ ಮಾತಾಡಲಿಲ್ಲ, ಕರೆಕ್ಟ್ ಟೈಮಿಗೆ ಸಿಕ್ಬಿಟ್ರ ಅಂತ. ನೋಡಿ ಒಂದು ಎಕ್ಸ್ಟ್ರಾರ್ಡನರಿ ಒಂದು ಸ್ಕ್ರಿಪ್ಟ್ ಇದೆ, ನೀವು ಬನ್ನಿ, ಇವಾಗಲೇ ಬನ್ನಿ ಅಂತ ಅಂದ್ಬಿಟ್ಟು ನನಗೆ ನಾಗರಾಜು ನಮ್ಮ ಅಸೋಸಿಯೇಟ್, ನಮ್ಮ ಈ ಸಿನಿಮಾದ ಅಸೋಸಿಯೇಟು. ಸೊ ಕರೆಕ್ಟಾಗಿ ನೀವು ಸಿಕ್ಬಿಟ್ಟು ಅಂತ ಕರ್ಕೊಂಡು ಹೋಗಿ ಕೂಡ್ಲು ಸರ್ನ ಪರಿಚಯ ಮಾಡಿ ನನಗೆ ಈ ಸಿನಿಮಾದಲ್ಲಿ ನಟಿಸೋಕ್ಕೆ ಒಂದು ಅವಕಾಶ ಆಯಿತು. ಆಮೇಲೆ ಹಿಂದೆ ಕೂಡ್ಲು ಸರ್ ಕೂಡ ನನಗೆ ಮಾರ್ಚ್ 22 ನಾನು ಮಾಡಬೇಕಾಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ಹಾಗೆ ಮತ್ತೆ ಇವ್ರ ಜೊತೆಲಿ ಮಾಡೋ ಒಂದು ಅವಕಾಶ ಸಿಕ್ತು. ಆವಾಗ ಕತೆ ಕೇಳಿ ನನಗೆ ಬಹಳ ಇಷ್ಟ ಆಯಿತು. ಥ್ಯಾಂಕ್ಸ್ ಟು ಭಾಗ್ಯ ಮೇಡಮ್ಗೆ. ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಸಾಕಷ್ಟು ಪ್ರಮೋಷನ್ ಮಾಡಿ ಈ ಸಿನಿಮಾನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗೋಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ನಾಗರಾಜ್ ಅವ್ರ ಮೇಲ್ ಬರಬೇಕು. ಎಲ್ಲ ಈ ಚಿತ್ರದ ಹೊರೆಯನ್ನ ಹೌದು, ನಾನು ಹೇಳಲೇಬೇಕು. ನಾಗರಾಜ್ ಅಲ್ಲ ನಾನೇ ಹೇಳ್ಬೇಕಂತ ಇದ್ದೆ. ಈ ನಾಗರಾಜ್ ಬಗ್ಗೆ ನಾನೇ ಹೇಳ್ತೀನಿ. ನನ್ನ ಹತ್ರ ಸುಮಾರು 25 ವರ್ಷದಿಂದ ಇದ್ದಾನೆ. 25 ವರ್ಷ, ಆಲ್ಮೋಸ್ಟ್ ನಾನೊಂದು 15 ಪಿಕ್ಚರ್ ಏನೋ ಮಾಡಿದ್ದಾನೆ. ನನಗೊಂಥರ ರೈಟ್ ಹ್ಯಾಂಡ್ ಇದ್ದಂಗೆ. ನನಗೆ ಏನಿಲ್ಲ, ಪ್ರೋಗ್ರಾಮ್ ಅಂತೂ ಅವನಷ್ಟು ನೀಟಾಗಿ ಯಾರೂ ಮಾಡಿಕೊಡಲ್ಲ. ಈವನ್ ಆರ್ಟಿಸ್ಟ್ಗಳಿಗೂ ಸಹ ಡೈಲಾಗ್ ಪ್ರಾಂಪ್ಟ್ ಮಾಡೋದು ಆಗಲಿ ಅಥವಾ ಅದಕ್ಕೆ ಮಾನಿಟ್ರ್ ಮಾಡಿಸೋದೇ ಆಗಲಿ, ಪ್ರತಿಯೊಂದೂ
ನನಗೆ ನಾನು ಮಾಡಬೇಕಾದ ಅರ್ಧ ಕೆಲಸ ನಾನು ಮಾಡ್ತಿದ್ದ. ಅದ್ರ ಬಗ್ಗೆ ನಾನು ಅವ್ರಿಲ್ಲಾದ್ರೆ ಈ ಸಿನಿಮಾ ಅಂತೂ ದಯವಿಟ್ಟು ದೇವರನ್ನೇ ಹಾಕ್ತಾರೆ. ಮಧ್ಯೆ ಏನೇನೋ ಕಾರಣಗಳಿಂದ ಹೌದು, ಒಂದು ಯಾವುದೋ ಕಾರಣದಿಂದ ನಿಂತಿತ್ತು, ಅದನ್ನು ಅವನು ಹೋರಾಟ ಮಾಡಿ ಇಲ್ಲ ಏನಂದ್ರೆ ಈ ಕಥೆನೇ ಒಂದು ಹೋರಾಟ. ಈ ಕಥೆಯಲ್ಲಿ ರಾಗಿಣಿಯವ್ರದ್ದು ಹೋರಾಟ, ಶರಾವತಿ ಅವರು, ಹಂಗೇನೆ ಸಿನಿಮಾ ಹಿಂದೆನೂ ಹೋರಾಟ. ಸೊ ಈ ಹೋರಾಟದ ಜೊತೆಗೆ ನಮಗೆ ಕೂಡ್ಲವ್ರ ಜೊತೆಗೆ ಬಾದ್ಯ ಕೃಷ್ಣಮೂರ್ತಿ ಮೇಡಮು, ಇವ್ರ ಸಪೋರ್ಟು, ಆನಂದ್ ಸಾರು. ಇದಾದ್ಮೇಲೆ ಆರ್ಟಿಸ್ಟ್ ಆಗಿ ಜೋಸೆಮನ್ ಸರ್ ಬಂದ್ರು, ರಾಗಿಣಿ ಮೇಡಮ್ ಬಂದ್ರು, ಕಿಶೋರ್ ಸರ್ ಬಂದ್ರು. ಇವರೆಲ್ಲ ಬಂದ್ಮೇಲೆ ಏನೋ ಒಂಥರ ಕಿಚ್ಚು ಬಂತು, ಒಂದು ಕಿಡಿ ಮಾಡ್ಬೋದು, ಏನಾದ್ರು ಮಾಡೋಣ. ಈ ಪ್ರತಿಯೊಂದು ಸಜೆಷನ್ ಎಲ್ಲ ಕೊಡ್ತಿದ್ರು ನನಗೆ. ಸರ್ ಈಗಂತೆ ಸ್ವಲ್ಪ ಹೇಳ್ತೆ, ಇದು ಪ್ರೊಡ್ಯೂಸರ್ ಇದು ಕೇಳಿ. ಅವ್ರು ಏನು ಗೊತ್ತಾ, CM ನಾರಾಯಣ್ ಸರ್ ತುಂಬ ಒಳ್ಳೆ ಪ್ರೊಡ್ಯೂಸರ್ ಸರ್. ಕಾನೂರು ಹೆಗ್ಗಡತಿ, ಮತದಾನ, ಸರೋವರ ಎಲ್ಲ ಮಾಡಿರೋಂಥ ಸಿನಿಮಾ. ಅವ್ರು ಒಂದೇ ಕೇಳೋದು ಕ್ಲಾರಿಟಿ, ಏನೂ ಇಲ್ಲ. ಯಾವಾಗ ಮಾಡ್ತೀಯಾ, ಯಾವ ಶೂಟಿಂಗು, ಏನು ಇವಾಗ ಏನು ಖರ್ಚು ಬರ್ತದೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸರಿ ಆಯಿತು ಮಾಡಿ ಸರ್. ಅವರು ತೋಟದ್ದೇನು ಸ್ವಲ್ಪ ಬ್ಯುಸಿ ಇದ್ದಾರೆ, ಹೇಳಿದ್ರು, ನಾನು ಬೆಳಗ್ಗೆ ಇನ್ಫಾರ್ಮ್ ಮಾಡಿದ್ರು ನನಗೆ. ಸೊ ಹಾಗಾಗಿ ತುಂಬ ಅವರ ಒಂದು ಕೋಆಪರೇಷನ್ ಇಲ್ಲದೆ ಇದ್ದರೆ ಈ ಥರ ಸಿನಿಮಾ ಮಾಡೋಕ್ಕಾಗ್ತಿರಲಿಲ್ಲ ಸರ್. ಒಂದು ಜನ್ರೇಷನ್ ನೋಡಿದ್ದೀರ, ಅವತ್ತು ಇವತ್ತು 200 years ಅವ್ರು ಇಷ್ಟಪಟ್ಟು ಅಂದರೆ ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಅವ್ರಿಗೆ ಫಸ್ಟು ಥ್ಯಾಂಕ್ಸ್. ಇವತ್ತೆಲ್ಲ ನಾವಿಲ್ಲಿ ಕೂತಿದ್ದೀವಿ ಅಂದರೆ ಅವರ ಒಂದು ಆಸೆ, ಅವರ ತಂದೆಯ ಒಂದು ಆಸೆ ಇತ್ತಂತೆ, ಅದಕ್ಕೋಸ್ಕರ ಅವರು ಇದನ್ನ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಏನಾಯಿತು, ಈ ಹೋರಾಟ ಮಾಡ್ತಾ ಮಾಡ್ತಾ ಒಂದು ಪ್ರತಿಯೊಂದು ವಿಷಯದಲ್ಲೂ ಎಲ್ಲೋ ಒಂದು ಕಡೆ ನನಗೆ ಹೋಯ್ತಾ, ಇದು ನಿಂತೋಯ್ತಾ ಅನಿಸಿದ್ರು ಸಾಕು, ಯಾರ ಕಡೆಯಿಂದಲೋ ಒಂದು ಬಂದ್ಬಿಡೋದು ನನಗೆ. ಇಲ್ಲ ಆಗುತ್ತೆ, ಇದಾಗುತ್ತೆ, ಹೋದ್ರೆ ಗ್ರೀನ್ ಸಿಗ್ನಲ್ ಸಿಕ್ಬಿಡೋದು ಪ್ರೊಡ್ಯೂಸರ್ ಸಾರ್, ರಾಗಿಣಿ ಮೇಡಮ್ ಸಿಕ್ಬಿಡೋದು. ಪ್ರತಿಯೊಂದು ಟೈಮಲ್ಲೂ ರಾಗಿಣಿ ಮೇಡಮ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಇದ್ರ ಜೊತೆ ಆನಂದ್, ಹೋಗ್ರಿ ಏನೂ ಆಗಲ್ಲ, ಹೋಗ್ರಿ, ಹೋಗ್ರಿ, ಏನಾರು ಇದ್ರೆ ಎಮರ್ಜೆನ್ಸಿಗೆ ನಾನು ಮಾತಾಡ್ತೀನಿ ಏನಾದ್ರು. ಸೊ ಹಾಗಾಗಿ ಇಲ್ಲಿ ನಾನು ಒಬ್ಬನಿಂದ ಖಂಡಿತ ಅಲ್ಲ, ಎಲ್ಲರ ಸಪೋರ್ಟಿಂದ ಈ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದು. ನಾವಿನ್ನೇನು ಹೇಳೋದಿಲ್ಲ, ಎಲ್ಲ ನೀವು ನೋಡಿದ್ದೀರಾ, ನೀವು ಹೇಳಬೇಕು. ಒಂದೇ ಒಂದು ಸರ್, ಒಂದು ಸಿನಿಮಾ 6 ತಿಂಗಳಲ್ಲಾಗುತ್ತೆ, 10 ತಿಂಗಳಲ್ಲಾಗುತ್ತೆ, 1 ವರ್ಷದಲ್ಲಾಗುತ್ತೆ. 3 ವರ್ಷ ತುಂಬ ಕಷ್ಟಪಟ್ಟಿದ್ದೀವಿ ಸರ್. ಅದು ಹೇಳ್ಬೋದು, ತುಂಬ ಕಷ್ಟಪಟ್ಟಿದ್ದೀವಿ. ಎಲ್ಲರಿಗೂ ಟೆಕ್ನಿಷಿಯನ್, ಆರ್ಟಿಸ್ಟು ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ. ದಯವಿಟ್ಟು ತಲುಪಿಸಿ, ನಿಮ್ ಕೈಲಿದೆ. ಕಂಪ್ಲೀಟ್ ಆಗ್ಲಿಕ್ಕೆ ತುಂಬಾ ಲೇಟ್ ಆಗಿದೆ ಅಂತ ನೀವು, ತುಂಬಾ ಲೇಟ್ ಆಗಿದೆ ಅಂತ ನಮ್ಗೆ ನೀವು ಎಲ್ಲ ಫ್ರೆಂಡ್ಸ್ ಆಗಿ ಬೈತಾ ಇದ್ದೀರಾ, ಯಾಕಿಂತ ಕಥೆನ ನೀವು ಇಷ್ಟು ಲೇಟ್ ಆಗಿ ಪ್ರಮೋಷನ್ ಮಾಡಕ್ ಬಂದ್ರಿ. ದಯವಿಟ್ಟು ಎಲ್ಲ ನಿಮ್ ಕೈಲಿದೆ ಸರ್. ಎಲ್ಲ ದಿಗ್ಗಜರು ಹೇಳಿದ್ದಾರೆ, ನಾವೇನು ಹೇಳೋದಲ್ಲ. ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಮಟ್ಟಕ್ಕೆ ಸಿನಿಮಾ ಬಂದಿದೆ. ದಯವಿಟ್ಟು ಸರ್ ಕೈ ಮುಗಿತೀವಿ ಅಷ್ಟೇ. ನನಗೆ ಭಾರಿ ದಿನಗಳಿಂದ ಕಿಶೋರ್ ಜೊತೆ ವರ್ಕ್ ಮಾಡಬೇಕು ಅಂತ ಜೋಶಿಮನ್ ಅವ್ರ ನಂಬರ್ ಕೇಳಿದೆ. ಯಾವುದೋ ಇದೊಂದು ಪಾತ್ರ ಇದೆ, ಏನಾದ್ರು ಒಪ್ಬೋದೇನೋ ನೋಡಿ ಅಂತ ಕೊಟ್ಟ ತಕ್ಷಣ ಇಮಿಡಿಯೇಟ್ ನಾನು ಫೋನ್ ಇರ್ತಾರಲ್ಲ, ಯಾಕೆಂದ್ರೆ ಅವ್ರೀಗ ಇವತ್ತು ಇಂಡಿಯಾದಲ್ಲೇ ಎಲ್ಲಾರು ಕಲಾವಿದರ ಜೊತೆ ಮಾಡಿರುವಂಥ ನಟರು. ಮೊನ್ನೆ ಇತ್ತೀಚೆಗೆ ಸಲ್ಮಾನ್ ಖಾನ್ ಜೊತೆನೂ ನೋಡಿದೆ. ಆ ಥರದ್ದು ಹಾಗಿರಾಗ ಹಿಂಗೋ ಮಾಡಿ ಅವ್ರನ್ನ ಇದರಲ್ಲಿ ಇಲ್ಲಿ ಅಶೋಕ ಪಿಲ್ಲರ್ ಹತ್ರ ನೋಡ್ತೀನಿ, ಹಾಫ್ ನಿಕ್ಕರ್ ಹಾಕೊಂಡು ಬರ್ತಾ ಇದ್ದಾರೆ. ನಾನು ಅಲ್ಲಿ ಕಾಯ್ತಾ ಇದ್ದೆ. ಎಷ್ಟು ಸಿಂಪಲ್ ಆಗಿ ಅವರು ಬಂದ ಕೂಡಲೇ ಹೇಳಿದೆ, ಸರ್ ಈ ಥರ ಎಷ್ಟು ಒಳ್ಳೆಯದೇ ಮಾಡ್ತೀರಾ. ಅವಾಗ ಅವರು ಒಂದು ಮಾತು ಹೇಳಿದ್ರು, ನಾನು ನಿಮ್ಮ ಉದ್ಭವ ನೋಡಿದಾಗಿನಿಂದ ನಿಮ್ಮ ಪಿಕ್ಚರ್ ಮಾಡಬೇಕು ಅಂತ ಇದ್ದೆ. ಸರಿ ಸರ್, ನಿಮಗೆ ನೀವು ಕೇಳುವಷ್ಟು ರೆಮ್ಯುನರೇಷನ್ ನಾವು ಕೊಡೋ ಸ್ಥಿತಿ ಇಲ್ಲ, ಬೇಡ, ಏನು ಕೊಡೋದು ಬೇಡ, ನಾನು ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅಂತ ದೇವರನಿಗೆ ಬೇಡ ಅಂದ್ಬಿಟ್ರು. ಕ್ಯಾರೆಕ್ಟ್ರ್ ಹೇಳಿದೆ, ಇನ್ನೂ ಖುಷಿ ಆದರು. ಬೇಡ ಏನು ಸರ್, ನಾನು ಪ್ರೊಡ್ಯೂಸರ್ ಆಗಿದ್ರೆ ನಾನು ಅದು ಖುಷಿ ಪಡ್ತಿದ್ದೆ, ನಾನು ಪ್ರೊಡ್ಯೂಸರ್ ಅಲ್ಲ ಡೈರೆಕ್ಟ್ರು. ಕೊನೆಗೆ ನೀವು ಏನು ಕೊಟ್ಟರು ಕೊಡಿ, ಸರಿ ಸರ್ ಅಂತ ನಾನು ತಿಳ್ಕೊಂಡಿದ್ದು. ನಾನು ಏನು ತಿಳ್ಕೊಂಡಿದ್ದೆ ಅದರಲ್ಲಿ 10ರಲ್ಲಿ ಹೇಳಲ್ಲ ಒಂದು 20% ತೊಗೊಂಡಿದ್ದಾರೆ. ರೆಡಿ ಸರ್, ಒಂದು ಗ್ರೂಪ್ ಫೋಟೋ ಹಂಗೆ ನಿಂತ್ಕೊಳ್ಳಿ ಸರ್.